ಪ್ರಭುವ ಕಾಣೆನೋ ಈ ಜಗದೊಳಗಿಂತ ಪ್ರಭುವ ಕಾಣೆನೋ ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂತ ಪ್ರಭುವ ಕಾಣೆನೋ ಇಂಥ ಪ್ರಭುವ ಕಾಣೆ ಶಾಂತ ಜಗದಂತರಂಗನು ಲಕ್ಷ್ಮೀಕಾಂತ ಸರ್ವಾಂತರ್ಯಾಮಿ ಇಂಥ ಪ್ರಭುವ ಕಾಣೆ ಶಾಂತ ಮೂರುತಿ ಜಗದಂತರಂಗನು ಲಕ್ಷ್ಮೀಕಾಂತ ಸರ್ವಾಂತರ್ಯಾಮಿ ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂತ ಪ್ರಭುವ ಕಾಣೆನೋ ಬೇಡಿದವರ ಕೊಡುವ ಭಕ್ತರ ತಪ್ಪು ನೋಡದೆ ಬಂದು ಪೊರೆವ ಬೇಡಿದವರ ಕೊಡುವ ಭಕ್ತರ ತಪ್ಪು ನೋಡದೆ ಬಂದು ಪೊರೆವ ಗಾಡಿಕರನು ಗರುಡರೂಢ ಗುಣವಂತ ಮಗ ಪ್ರೌಢ ಪ್ರತಾಪ ಜಗದಿ ಗೂಢದಿಂ ಸಂಚರಿಪ ಗಾಡಿಕರನು ಗರುಡರೂಢ ಗುಣವಂತ ಮಗ ಪ್ರೌಢ ಪ್ರತಾಪ ಜಗದಿ ಗೂಢದಿಂ ಸಂಚರಿಪ ಪಾಡಿ ಪೊಗಳಿ ಕೊಂಡಾಡುವರ ಮುಂದಾಡುತ್ತಲಿಪ್ಪನು ಕಾಡೊಳಗಿದ್ದರು ಪಾಡಿ ಪೊಗಳಿ ಕೊಂಡಾಡುವರ ಮುಂದಾಡುತ್ತಲಿಪ್ಪನು ಕಾಡೊಳಗಿದ್ದರು ಕೇಡಿಗನೇ ನಾಡಾಡುಗನಂದದಿ ಈಡುಂಟೇನೋ ಈ ವೆಂಕಟನಿಗೆ ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂತ ಪ್ರಭುವ ಕಾಣೆನೋ ಭಾರ್ಗವಿ ಭೂಮಿ ವಲ್ಲಭ ಭವದೂರ ಭಕ್ತ ವರ್ಗಕ್ಕೆ ಸುಲಭ ಭಾರ್ಗವಿ ಭೂಮಿ ವಲ್ಲಭ ಭವದೂರ ಭಕ್ತ ವರ್ಗಕ್ಕೆ ಸುಲಭ ನಿರ್ಗುಣ ನಿರ್ವಿಕಾರ ಸ್ವರ್ಗದೈಶ್ವರ್ಯಕ್ಕಿಂತ ನರ್ಗ ಸಂಪದವೀವ ದೀರ್ಘಾಯುವಂತನಾದ ಭಾರ್ಗವರಾಮನೃ ಪರ್ಗಳನೆಲ್ಲರಣಾಗ್ರದಿ ಜಯಿಸಿದ ಉಗ್ರ ಪ್ರತಾಪ ಭಾರ್ಗವರಾಮನೃ ಪರ್ಗಳನೆಲ್ಲ ರಣಾಗ್ರದಿ ಜಯಿಸಿದ ಉಗ್ರ ಪ್ರತಾಪ ಸುರಾಗ್ರಗಣ್ಯ ಸದ್ವಿಗ್ರಹ ಶ್ರೀಮದನುಗ್ರಹ ಮಾಡ್ಯಘ ದುರ್ಗವ ಕಡಿವ ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂಥ ಪ್ರಭುವ ಕಾಣೆನೋ
ಸರಸಿ ಜಾಸನ ಮನ್ಮಥ ಈರುವರು ಸುತರು ಸುರತರಂಗಿಣಿ ತನುಜೆ. ಸರಸಿ ಜಾಸನ ಮನ್ಮಥ ಈರುವರು ಸುತರು ಸುರತರಂಗಿಣಿ ತನುಜೆ. ಪುರವೇ ವೈಕುಂಠ ಇಂದ್ರಾದ್ಯಮರಾರೆ ಕಿಂಕರರು ಗರುಡನೆ ತುರಗ ಉರಗ ಪರ್ಯಂಕ ನಿಷ್ಕಳಂಕ ಸರಿದೊರೆಗಳ ನಾರಿಯನು ವೆಂಕಟಗಿರಿಯಲಿ ಮೆರೆಯುವ ಕರುಣಿಗಳ ರಸನೆ. ಸರಿದೊರೆಗಳ ಆನರಿಯನು ವೆಂಕಟಗಿರಿಯಲಿ ಮೆರೆಯುವ ಕರುಣಿಗಳ ರಸನೆ. ಮರೆಯದೆ ಪೊರೆಯುವ ಶರಣಾಗತರನು ಮರುತಾಂತರ್ಗತ ಸಿರಿ ಜಯ ವಿಠಲ. ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂಥ ಪ್ರಭುವ ಕಾಣೆನೋ. ಜಗದೊಳಗಿಂಥ ಪ್ರಭುವ ಕಾಣೆನೋ. ಕೃಷ್ಣ ನೀ ಬೇಗನೆ ಬಾರೋ. ಕೃಷ್ಣ ನೀ ಬೇಗನೆ ಬಾರೋ. ಕೃಷ್ಣ ನೀ ಬೇಗನೆ ಬಾರೋ. ಕೃಷ್ಣ ನೀ ಬೇಗನೆ ಬಾರೋ. ಬೇಗನೆ ಬಾರೋ ಮುಖವನ್ನೇ ತೋರೋ. 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 ಕೃಷ್ಣ ನೀ ಬೇಗನೆ ಬಾರೋ. ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು. ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು. ಪೂಸಿದ ಶ್ರೀಗಂಧ ಮೈಯೊಳಗಮ್ಮ.
ಪೂಸಿದ ಶ್ರೀಗಂಧ ಮೈಯೊಳಗಮ್ಮ ಕೃಷ್ಣ ನೀ ಬೇಗನೆ ಬಾರು. ಕಾಲಲಂದಿಗೆ ಗೆಜ್ಜೆ ನೀಲದ ಬಾಹುಲಿ ನೀಲವರ್ಣನೆ ನಾಟ್ಯವಾಡುತ್ತ ಬಾರು. ಕಾಲಲಂದಿಗೆ ಗೆಜ್ಜೆ ನೀಲದ ಬಾಹುಲಿ ನೀಲವರ್ಣನೆ ನಾಟ್ಯವಾಡುತ್ತ ಬಾರೋ ಕೃಷ್ಣ ನೀ ಬೇಗನೆ ಬಾರೋ. ಉಡಿಯಲ್ಲಿ ಉಡುಗೆಜ್ಜೆ ಬೆರಳಲ್ಲಿ ಉಂಗುರ ಉಡಿಯಲ್ಲಿ ಉಡುಗೆಜ್ಜೆ ಬೆರಳಲ್ಲಿ ಉಂಗುರ ಕೊರಳೋಳು ಹಾಕಿದ ವೈಜಯಂತಿ ಮಾಲ ಕೊರಳೋಳು ಹಾಕಿದ ವೈಜಯಂತಿ ಮಾಲ ಕೃಷ್ಣ ನೀ ಬೇಗನೆ ಬಾರು. ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ ಜಗದೋದ್ಧಾರಕ ನಮ್ಮ ಉಡುಪಿ ಶ್ರೀಕೃಷ್ಣ ಜಗದೋದ್ಧಾರಕ ನಮ್ಮ ಉಡುಪಿ ಶ್ರೀಕೃಷ್ಣ ಕೃಷ್ಣ ನೀ ಬೇಗನೆ ಬಾರು ಬೇಗನೆ ಬಾರೋ ಮುಖವನ್ನೇ ತೋರೋ ಕೃಷ್ಣ ನೀ ಬೇಗನೆ ಬಾರೋ ಕೃಷ್ಣ ನೀ ಬೇಗನೆ ಬಾರೋ. ನಾರಾಯಣ ನಾರಾಯಣ ಗೋವಿಂದ ಹರಿ ನಾರಾಯಣ ನಾರಾಯಣ ಗೋವಿಂದ
ನಾರಾಯಣ ಗೋವಿಂದ ಗೋವಿಂದ ಮುಕುಂದ ನಾರಾಯಣ ಗೋವಿಂದ ಗೋವಿಂದ ಮುಕುಂದ ಪರತರ ಪರಮಾನಂದ ನಾರಾಯಣ ನಾರಾಯಣ ಗೋವಿಂದ ಹರಿ ನಾರಾಯಣ ನಾರಾಯಣ ಗೋವಿಂದ ನಾರಾಯಣ ನಾರಾಯಣ ಗೋವಿಂದ ಹರಿ ನಾರಾಯಣ ನಾರಾಯಣ ಗೋವಿಂದ. ಮೊದಲು ಮತ್ಸ್ಯನಾಗಿ ಉದಿಸಿ ಸೋಮನ ಸದಿದು ವೇದಗಳ ತಂದ ಮೊದಲು ಮತ್ಸ್ಯನಾಗಿ ಉದಿಸಿ ಸೋಮನ ಸದಿದು ವೇದಗಳ ತಂದ ಮಂದರಧರತ ಸಿಂಧುವಿನೊಳಮೃತ ತಂದು ಭಕ್ತರಿಗೆ ಉಣಲೆಂದ ಮಂದರಧರತ ಸಿಂಧುವಿನೊಳಮೃತ ತಂದು ಭಕ್ತರಿಗೆ ಉಣಲೆಂದ ನಾರಾಯಣ ನಾರಾಯಣ ಗೋವಿಂದ ಮತ್ಸ್ಯ ನಾರಾಯಣ ನಾರಾಯಣ ಗೋವಿಂದ ಪೂರ್ವ ನಾರಾಯಣ ನಾರಾಯಣ ಗೋವಿಂದ. ಭೂಮಿಯ ಕದ್ದ ಖಳನ ಮರ್ದಿಸಿ ಆ ಮಹಾಸತಿಯಳ ತಂದ ಭೂಮಿಯ ಕದ್ದ ಖಳನ ಮರ್ದಿಸಿ ಆ ಮಹಾಸತಿಯಳ ತಂದ ದುರುಳ ಹಿರಣ್ಯನ ಕರುಳು ಬಗೆದು ತನ್ನ ಕೊರಳೊಳಗಿಟ್ಟ ಬಗೆಯಿಂದ ದುರುಳ ಹಿರಣ್ಯನ ಕರುಳು ಬಗೆದು ತನ್ನ ಕೊರಳೊಳಗಿಟ್ಟ ಬಗೆಯಿಂದ ನಾರಾಯಣ ನಾರಾಯಣ ಗೋವಿಂದ ವರಾಹ ನಾರಾಯಣ ನಾರಾಯಣ ಗೋವಿಂದ ನರಹರಿ ನಾರಾಯಣ ನಾರಾಯಣ ಗೋವಿಂದ. ಪುಟ್ಟನಾಗಿ ಮಹಿ ಕೊಟ್ಟ ಬಲಿಯ ತಲೆ ಮೆಟ್ಟಿ ತುಳಿದ ದಯದಿಂದ ಪುಟ್ಟನಾಗಿ ಮಹಿ ಕೊಟ್ಟ ಬಲಿಯ ತಲೆ ಮೆಟ್ಟಿ ತುಳಿದ ದಯದಿಂದ ಧಾತ್ರಿಯೊಳು ಮುನಿ ಪುತ್ರನಾಗಿ ಬಂದು ಕ್ಷತ್ರಿಯರನೆಲ್ಲ ಕೊಂದ ಧಾತ್ರಿಯೊಳು ಮುನಿ ಪುತ್ರನಾಗಿ ಬಂದು ಕ್ಷತ್ರಿಯರನೆಲ್ಲ ಕೊಂದ ನಾರಾಯಣ ನಾರಾಯಣ ಗೋವಿಂದ ವಾಮನ ನಾರಾಯಣ ನಾರಾಯಣ ಗೋವಿಂದ ಭಾರ್ಗವ ನಾರಾಯಣ ನಾರಾಯಣ ಗೋವಿಂದ. ಮಡದಿಗಾಗಿ ಸರಗಡಲನೆ ಕಟ್ಟಿ ಹಿಡಿದು ರಾವಣನ ಕೊಂದ ಮಡದಿಗಾಗಿ ಸರಗಡಲನೆ ಕಟ್ಟಿ ಹಿಡಿದು ರಾವಣನ ಕೊಂದ ಗೋಕುಲದಿ ಪುಟ್ಟಿ ಗೋವುಗಳನೆ ಕಾಯ್ದ ಗೋಪಾಲ ಕೃಷ್ಣ ತ ಬಂದ ಗೋಕುಲದಿ ಪುಟ್ಟಿ ಗೋವುಗಳನೆ ಕಾಯ್ದ ಗೋಪಾಲ ಕೃಷ್ಣ ತ ಬಂದ ನಾರಾಯಣ
ಛಲದಲ್ಲಿ ತ್ರಿಪುರರ ಸತಿಯರ ವ್ರತದ ಫಲವನಳಿದ ಮುದದಿಂದ ಛಲದಲ್ಲಿ ತ್ರಿಪುರರ ಸತಿಯರ ವ್ರತದ ಫಲವನಳಿದ ಮುದದಿಂದ ಧರೆಯೊಳು ಪರಮ ನೀಚರ ಸವರಿ ಕುದುರೆಯೇರಿದ ಕಲಿಚಂದ ಧರೆಯೊಳು ಪರಮ ನೀಚರ ಸವರಿ ಕುದುರೆಯೇರಿದ ಕಲಿಚಂದ ನಾರಾಯಣ ನಾರಾಯಣ ಗೋವಿಂದ ಬುದ್ಧ ನಾರಾಯಣ ನಾರಾಯಣ ಗೋವಿಂದ ಕಲ್ಕಿ ನಾರಾಯಣ ನಾರಾಯಣ ಗೋವಿಂದ ದೂರ ಶ್ರೀ ಪುರಂದರ ವಿಠಲ ಪೋಷಿತ ಭಕ್ತ ಸುವೃಂದ ದೋಷ ದೂರ ಶ್ರೀ ಪುರಂದರ ವಿಠಲ ಪೋಷಿತ ಭಕ್ತ ಸುವೃಂದ ದೋಷ ದೂರ ಶ್ರೀ ಪುರಂದರ ವಿಠಲ ಪೋಷಿತ ಭಕ್ತ ಸುವೃಂದ ದೋಷ ದೂರ ಶ್ರೀ ಪುರಂದರ ವಿಠಲ ಪೋಷಿತ ಭಕ್ತ ಸುವೃಂದ ನಾರಾಯಣ ನಾರಾಯಣ ಗೋವಿಂದ ಹರಿ ನಾರಾಯಣ ನಾರಾಯಣ ಗೋವಿಂದ ನಾರಾಯಣ ನಾರಾಯಣ ಗೋವಿಂದ ಹರಿ ನಾರಾಯಣ ನಾರಾಯಣ ಗೋವಿಂದ ನಾರಾಯಣ ಗೋವಿಂದ ಗೋವಿಂದ ಮುಕುಂದ ನಾರಾಯಣ ಗೋವಿಂದ ಗೋವಿಂದ ಮುಕುಂದ ಪರತರ ಪರಮಾನಂದ ನಾರಾಯಣ ನಾರಾಯಣ ಗೋವಿಂದ ಹರಿ ನಾರಾಯಣ ನಾರಾಯಣ ಗೋವಿಂದ ನಾರಾಯಣ ನಾರಾಯಣ ಗೋವಿಂದ ಬದರಿ ನಾರಾಯಣ ನಾರಾಯಣ ಗೋವಿಂದ ಪಂಡರಿ ನಾರಾಯಣ ನಾರಾಯಣ ಗೋವಿಂದ ನಾರಾಯಣ ನಾರಾಯಣ ಕಲಯಾಮಿಗಳೇ ನಮಃ ವಾಡಿ ಬರಗಾಲ வாழிகளியன் வாழ்கிறோர் வாழ்வே அந்தன் வாழ்வரோ வாழ்வழியால் மந்திரங்கள் மங்கையர்கள் மாணவே அழிஞ்ச கருகளே மரங்கா நரம்பரவே அஞ்சே கிழக்கிய வாழ்வோ தஞ்சை கழன் பெருமகாரன் மறுவர்களே ராமா தங்களோட தாண்டவராக பந்துமுகள் பரையாயிரமனைத்து சாதித்தருளாவா
நாளே நாள் காலேலோ லே நாராயணா நாம ஆதியே அமோதே ಅಣೋರಣೀಯನ ಮಹತೋ ಮಹೀಯನ ಅಣೋರಣೀಯನ ಮಹತೋ ಮಹೀಯನ ಅಣೋರಣೀಯನ ಮಹತೋ ಮಹೀಯನ ಅಪ್ರಮೇಯನ ಆಡಿಸಿದಳೆ ಶೋದೆ ಅಪ್ರಮೇಯನ ಆಡಿಸಿದಳೆ ಶೋದೆ ಜಗತೋದ್ಧಾರನ ಆಡಿಸಿದಳೆ ಶೋದೆ ಜಗತೋದ್ಧಾರನ ಪರಮ ಪುರುಷನ ಪರವಸುದೇವನ ಪರಮ ಪುರುಷನ ಪರವಸುದೇವನ ಪರಮ ಪುರುಷನ ಪರವಸುದೇವನ ಪುರಂದರ ವಿಠಲನ ಆಡಿಸಿದಳೆ ಶೋದೆ ಪುರಂದರ ವಿಠಲನ ಆಡಿಸಿದಳೆ ಶೋದೆ ಜಗದೋದ್ಧಾರನ ಆಡಿಸಿದಳೆ ಶೋದೆ ಜಗದೋದ್ಧಾರನ ಆಡಿಸಿದಳೆ ಶೋದೆ ಜಗದೋದ್ಧಾರನ ಆಡಿಸಿದಳೆ ಶೋದೆ ಹೇ ಬ್ರಹ್ಮವರ್ಚಸೇನಾನ್ನಾತ್ತೇನ ತದರ್ಪಯಂತೆ ಪ್ರಾಚ್ಯಾಂ ದಿಶಕ್ರಾಮಾದಥ ದರ್ದರ್ಶ ಉದೀಚ್ಯಾಂ ಪ್ರಾಗುದೀಚ್ಯ ವೋದಿತ ಆದಿತ್ಯೇ ದಕ್ಷಿಣತ ಉಪವೀಯೋಪವಿಶ್ಯ ಹಸ್ತಾವರಿಚ್ಯ ತ್ರಿರಾಚಾ ಮೇತ್ವಿಃ ಪರಮರ್ಚ್ಯ ಸಕೃತಪಸ್ಪೃಶ ಶಿರಶ್ಚಕ್ಷುಷೇ ನಾಸಿಕೆ ಶ್ರೋತ್ರೆ ರಾಚಾಮತೆ ನಾತಯ ಸಾಮಾನ್ಯ प्रोक्षते यच्छिरश्चक्षुषे नासिके श्रोत्रे हृदयमानपते तेन धर्माङ्गिरसो ब्राह्मणानीतः सान्तराणान् गाथानाभाषकंसेः प्रेणादर्भाणान् महदुपस्तीर्योपस्थं कृत्वा प्राणासेन स्वाध्यायमधीगीतापां वा एष ओषभेदा कुम्रसो यद्दर्भाः सरसदेव ब्रह्मकुरुते दक्षिणोत्तरौ पाणिपादौ कृत्वा स पवित्रा ओमिति एतद्वैदितस्तदीयं विद्यां प्रत्येषा वागेतत्परममक्षरं तदेतदृचाभ्युक्तमृचो अक्षरे परमे व्योम यस्मिन् देवा अतिस्मेन शेतुर्यस्तन्नवे
ಅಚ್ಚುತ್ತ ಕಥೆಗಳ ಕೇಳದ ಕಿವಿಗಳು, ಬಚ್ಚಲಲ್ಲಿರುವ ಮಚ್ಚದ ಕಿವಿಗಳು. ಅಚ್ಚುತ್ತ ಕಥೆಗಳ ಕೇಳದ ಕಿವಿಗಳು, ಬಚ್ಚಲಲ್ಲಿರುವ ಮಚ್ಚದ ಕಿವಿಗಳು. ತುಚ್ಛ ವಾರ್ತೆಯ ಕೇಳುವ ಕಿವಿಗಳು, ಬಚ್ಚಲ ಕುಣಿಗಳು. ರಂಗಯ್ಯ ಹರಿಹರಿ ಗೋವಿಂದ, ರಂಗಯ್ಯ ಹರಿಹರಿ ಗೋವಿಂದ, ರಂಗಯ್ಯ ಹರಿಹರಿ ಗೋವಿಂದ, ರಂಗಯ್ಯ ಹರಿಹರಿ ಗೋವಿಂದ. ಹರಿಮೂರ್ತಿಯನೇ ನೋಡದ ಕಣ್ಣು, ಕೆಲಸಕ್ಕೆ ಬಾರದ ಹೊಲಸಿನ ಕಣ್ಣು. ಹರಿಮೂರ್ತಿಯನೇ ನೋಡದ ಕಣ್ಣು, ಕೆಲಸಕ್ಕೆ ಬಾರದ ಹೊಲಸಿನ ಕಣ್ಣು. ಬಾರಿ ಬಾರಿಗೂ ಬೀಳುವ ಮಣ್ಣು, ನವಿಲಿನ ಗರಿ ಕಣ್ಣು. ರಂಗಯ್ಯ ಹರಿಹರಿ ಗೋವಿಂದ, ರಂಗಯ್ಯ ಹರಿಹರಿ ಗೋವಿಂದ, ರಂಗಯ್ಯ ಹರಿಹರಿ ಗೋವಿಂದ, ರಂಗಯ್ಯ ಹರಿಹರಿ ಗೋವಿಂದ. ಹರಿ ನಿರ್ಮಾಲ್ಯವನೊಲ್ಲದ ಮೂಗು, ಉಳ್ಳ ಮೂಲಂಗಿ ತಿಂಬುವ ತೇಗು. ಹರಿ ನಿರ್ಮಾಲ್ಯವನೊಲ್ಲದ ಮೂಗು, ಉಳ್ಳ ಮೂಲಂಗಿ ತಿಂಬುವ ತೇಗು. ನರಕಾಸುರನ ಅರೆದ ಮೂಗು, ದಿಕ್ಕಿಲ್ಲದ ಕೂಗು. ರಂಗಯ್ಯ ಹರಿಹರಿ ಗೋವಿಂದ, ರಂಗಯ್ಯ ಹರಿಹರಿ ಗೋವಿಂದ, ರಂಗಯ್ಯ ಹರಿಹರಿ ಗೋವಿಂದ, ರಂಗಯ್ಯ ಹರಿಹರಿ ಗೋವಿಂದ. ಹರಿ ನೈವೇದ್ಯವನೊಲ್ಲದ ಹೊಟ್ಟೆ, ಅಗಸರ ಮನೆಯ ಮೈಲಿಗೆ ಬಟ್ಟೆ. ಹರಿ ನೈವೇದ್ಯವನೊಲ್ಲದ ಹೊಟ್ಟೆ, ಅಗಸರ ಮನೆಯ ಮೈಲಿಗೆ ಬಟ್ಟೆ. ಹರಿಯ ಬಿಟ್ಟರೆ ನೀ ಕೆಟ್ಟೆ, ನರಕದ ಮೊಟ್ಟೆ. ರಂಗಯ್ಯ ಹರಿಹರಿ ಗೋವಿಂದ, ರಂಗಯ್ಯ ಹರಿಹರಿ ಗೋವಿಂದ, ರಂಗಯ್ಯ ಹರಿಹರಿ ಗೋವಿಂದ, ರಂಗಯ್ಯ ಹರಿಹರಿ ಗೋವಿಂದ. ಹರಿಯಾತ್ರೆಯನೇ ಮಾಡದ ಕಾಲು, ಗೋಪುರದೊಳಗಿನ ಗೊಂಬೆಯ ಕಾಲು. ಹರಿಯಾತ್ರೆಯನೇ ಮಾಡದ ಕಾಲು, ಗೋಪುರದೊಳಗಿನ ಗೊಂಬೆಯ ಕಾಲು. ಎರಡು ಜೋಡು ನವಿಲಿನ ಕಾಲು, ಶುನಕದ ಹಿಂಗಾಲು. ರಂಗಯ್ಯ ಹರಿಹರಿ ಗೋವಿಂದ, ರಂಗಯ್ಯ ಹರಿಹರಿ ಗೋವಿಂದ, ರಂಗಯ್ಯ ಹರಿಹರಿ ಗೋವಿಂದ, ರಂಗಯ್ಯ ಹರಿಹರಿ ಗೋವಿಂದ. ಹರಿ ನೈವೇದ್ಯಕ್ಕೆ ಅರವಿ ಸೊಪ್ಪು, ಮಕ್ಕಳಿಗೆ ಹಾಕುವ ಪಾಯಸ ತುಪ್ಪ. ಹರಿ ನೈವೇದ್ಯಕ್ಕೆ ಅರವಿ ಸೊಪ್ಪು, ಮಕ್ಕಳಿಗೆ ಹಾಕುವ ಪಾಯಸ ತುಪ್ಪ. ಪುರಂದರ ವಿಠಲನ ಪಾಡುತ್ತಿರಪ್ಪ, ಬೆಳೆದ ವರಗಳ ಕೊಡುವ ತಿಮ್ಮಪ್ಪ. ಹರಿಹರಿ ಗೋವಿಂದ, ರಂಗಯ್ಯ ಹರಿಹರಿ ಗೋವಿಂದ, ರಂಗಯ್ಯ ಹರಿಹರಿ ಗೋವಿಂದ, ರಂಗಯ್ಯ
ತಲೆ ದುರ್ಯೋಧನ ತಲೆ ದುರ್ಜನರ ತಲೆ ವಿಧವೆಯ ಬೈತಲೆಯೋ ರಂಗಯ್ಯ ಹರಿಹರಿ ಗೋವಿಂದ ರಂಗಯ್ಯ ಹರಿಹರಿ ಗೋವಿಂದ. ಹರಿಗೆರಗದ ತಲೆ ಹಾವಿನ ವಿಷ ತಲೆ ದುರ್ಯೋಧನ ತಲೆ ದುರ್ಜನರ ತಲೆ ವಿಧವೆಯ ಬೈತಲೆಯೋ ರಂಗಯ್ಯ ಹರಿಹರಿ ಗೋವಿಂದ. ರಂಗಯ್ಯ ಹರಿಹರಿ ಗೋವಿಂದ ರಂಗಯ್ಯ ಹರಿಹರಿ ಗೋವಿಂದ ರಂಗಯ್ಯ ಹರಿಹರಿ ಗೋವಿಂದ ರಂಗಯ್ಯ ಹರಿಹರಿ ಗೋವಿಂದ. ಪಾಲಿಸೆನ್ನನು ದೇವಾ ಭುವನತ್ರಯಂಗಳ ಲೀಲೆಯಿಂದಲಿ ಕಾವಾ ಹರಿಯೇ ಅನಾದಿ ಮೂಲ ಸುಸ್ವಭಾವ ಪವನಂಗೆ ಜೀವಾ ಶ್ರೀಲಕುಮಿಪತಿಯ ಜನಕನಾದಿ ಕಾಲ ನಿತ್ಯ ನಿತ್ಯ ಮುಕುತರ ಕಾಲ ಕಾಲಕ್ಕೆ ಪೊರವದಾತ ವಿಶಾಲ ಮಹಿಮನೆ ಮೇಲು ಕರುಣದಿ ಪಾಲಿಸೆನ್ನನು ದೇವಾ ಭುವನತ್ರಯಂಗಳ ಲೀಲೆಯಿಂದಲಿ ಕಾವಾ ಹರಿಯೇ ಅನಾದಿ ಮೂಲ ಸುಸ್ವಭಾವ ಪವನಂಗೆ ಜೀವಾ. ವಿಜಯ ಸಾರಥಿ ವೀರಾ ವಿಶ್ವೇಶ ವಿಭುವರ ಸುಜನ ಮನ ಸಂಚಾರ ಶುಭ ಗುಣಗಣಾಂಬುಧಿ ರಜತಮೋ ಗುಣ ದೂರ ಪರತತ್ವ ಸಾರ ಕುಜನ ಮರ್ದನ ಕುಮುದ ಸಖ ಮುಖ ಕುಬ್ಜ ಮೂರುತಿ ಕುಮತಿ ಭಂಜನ ಕುಜ ಪ್ರದಾಯಕ ಕುಟಿಲ ವರ್ಜಿತ ಸುಜನ ಮನ ಅಂಬುಜ ದಿವಾಕರ ಭುಜಗ ಶಯನನೆ ಭೂರಮಣ ಹರೆ ದ್ವಿಜ ಧ್ವಜನಯಂಬುಜ ದಳೆ ಕ್ಷಣ ಭಜಕ ಜನ ಚಕೋರ ಚಂದ್ರಮ ವೃಜದ ಜಂಗುಳಿ ಕಾಯ್ದೆ ಕೃಷ್ಣ ಅಜರ ಮರಣ ಅಪ್ರಮೇಯ ನಿಜ ಪೂರ್ಣ ಸುಖ ನಿತ್ಯ ನಿರ್ಮಲ ಗಜವರದ ಗಂಭೀರ ನಿಜ ಪದ ಅಜ ನಿರಂಜನ ಅಘ ನಿವಾರಣ ನಿಜ ಜನರ ಪೊರೆವಂತೆ ದೇವನೇ ತ್ರಿಜಗದಲ್ಲಿ ಅನ್ಯರನು ಕಾಣೆನು ದ್ವಿಜರ ರಕ್ಷಿಸಿ ನಿಜರ ತಾಮಸ ತ್ಯಜಿಸುವಂದದಿ ಮಾಡು ಸರ್ವದ ಪಾಲಿಸೆನ್ನನು ದೇವಾ ಭುವನತ್ರಯಂಗಳ ಲೀಲೆಯಿಂದಲಿ ಕಾವಾ ಹರಿಯೇ ಅನಾದಿ ಮೂಲ ಸುಸ್ವಭಾವ ಪವನಂಗೆ ಜೀವಾ. ಪಟುತರಾಂಗನಿ ದೇವಾ ಜೀವೇಶ ಭಕುತರ ಕಟಕ ಸರ್ವದ ಕಾವಾ ಧ್ಯಾನಿ ಪರಮನದಲ್ಲಿ ತಟತದಂದದಿ ಪೊಳೆವಾ ಮಹಾನುಭಾವ ಹಾಟಕ ಕಶಿಪು ಸುತನ ಪಿಡಿದು ದುರ್ಜಟಿಯು ಪರನೆಂತೆಂದು ಒಂದು ತ್ರುಟಿಯ ಬಿಡದಲೆ ಬಾಧಿಸಲು ಬಲು ಹಠದಿ ನಿನ್ನನು ತುತಿಸಿಕೊಳ್ಳುತ್ತೀರಿ ಚಿಟ ಚಿಟನೆ ಚೀರುತ್ತ ಜಾಂಡದ ಕಟಹ ಪಟ ಪಟ ಬಿಚ್ಚುವಂದದಿ
ಕಟಕಟನೆ ಬಲ್ ಕಡಿದು ಕಂಬದಿ ಛಟ ಛಟ ಛಟರೆನ್ನೆ ಪೊಳೆಯುತ್ತ ಕಠಿಣ ಖಳನ ಕೆಡಹಿಯವನ ಜಠರವನು ನಖದಿಂದ ಭೇದಿಸಿ ಧಿಟದ ತರಳನ ಕಾಯ್ದೆಯನ್ನಯ ಕುಟಿಲ ಕಟುಮತಿ ಅಟತವಾನಲ ವಟದೆಲೆಯ ಸಂಪುಟದಲ್ಲೊರಗಿ ಉಂಗುಟವ ಮೆಲುವ ಮೂಲ ಕಾರಣ ಚಟುಲ ವಿಕ್ರಮ ಧೀರ ಭವ ಸಂಕಟ ಹರಣ ವೆಂಕಟರಮಣ ಹರೆ ಪಾಲಿಸೆನ್ನನು ದೇವಾ ಭುವನತ್ರಯಂಗಳ ಲೀಲೆಯಿಂದಲಿ ಕಾವಾ ಹರಿಯೇ ಅನಾದಿ ಮೂಲ ಸುಸ್ವಭಾವ ಪವನಂಗೆ ಜೀವಾ ಚಲ ನಿಲಯ ಶ್ರೀ ಶ್ರೀನಿವಾಸ ಪನ್ನಗಾಶನ ಪ್ರಿಯ ದುರಿತಾದ್ರಿ ಕುಲಿಶ ಮೋಹನ್ನ ನಿರ್ಜಿತ ಮಾಯಾ ಕಾಯಯ್ಯ ಜಿಯ ನಿನ್ನ ಹೊರತಿನ್ನನ್ಯ ದೇವರ ಮನ್ನಿಸೆನೋ ಮನವಚನ ಕಾಯದಿ ಇನ್ನು ಮುನ್ನಿದು ಸಿದ್ಧವಯ್ಯ ಪನ್ನ ಜನ ಕಾರುಣ್ಯ ಮೂರ್ತಿ ಜನ್ಮ ಜನ್ಮಾಂತರದಿ ಮಾಡಿದ ಎನ್ನ ಘಾವಳಿಗಳನೆ ಕಳೆದು ಭಿನ್ನರಹಿತ ಜ್ಞಾನದಿಂದಲಿ ಚಿನ್ನ ಭಕ್ತರ ಸಂಗ ಪಾಲಿಸು ನಿನ್ನ ಬೇಡುವೆ ನಿಧನೆ ಗುಣನಿಧೆ ಬನ್ನ ಬಡಿಸುವುದೇಕೆ ಶರಣನ ಹೊನ್ನು ಹಣ ಹೆಂಡುಗಳ ಕೊಡು ಎಂದಿನ್ನು ಯಾಚಿಪೆನಲ್ಲ ನಿನ್ನನು ನಿನ್ನ ಬಿಂಬ ಕ್ರಿಯೆಗಳನ್ನೇ ಚೆನ್ನವಾಗಿ ತಿಳಿಸೋ ಜೀವರ ಭಿನ್ನ ಗುರು ಗೋಪಾಲ ವಿಠಲ ಪ್ರಸನ್ನ ಭಾಗ್ಯದ ಯಾನಿಧೆ ಹರೆ ಪಾಲಿಸೆನ್ನನು ದೇವಾ ಭುವನತ್ರಯಂಗಳ ಲೀಲೆಯಿಂದಲಿ ತಾವಾ ಹರಿಯೇ ಅನಾದಿ ಮೂಲ ಸುಸ್ವಭಾವ ಪವನಂಗೆ ಜೀವಾ ಶ್ರೀಲಕುಮಿಪತಿಯ ಜನಕನಾದಿ ಕಾಲ ನಿತ್ಯ ನಿತ್ಯ ಮುಕುತರ ಕಾಲ ಕಾಲಕ್ಕೆ ಪೊರೆವದಾತ ವಿಶಾಲ ಮಹಿಮನೆ ಮೇಲು ಕರುಣದಿ ಪಾಲಿಸೆನ್ನನು ದೇವಾ ಭುವನತ್ರಯಂಗಳ ಲೀಲೆಯಿಂದಲಿ ಕಾವಾ ಹರಿಯೇ ಅನಾದಿ ಮೂಲ ಸುಸ್ವಭಾವ ಪವನಂಗೆ ಜೀವಾ ಪವನಂಗೆ ಜೀವಾ ಪವನಂಗೆ ಜೀವಾ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯಾವುದಯ್ಯ ದಾರಿ ತೋರಿಸಯ್ಯ ದಾರಿಯಾವುದಯ್ಯ ದಾರಿ ತೋರಿಸಯ್ಯ ಆಧಾರ ಮೂರುತಿ ನಿನ್ನ ಪದ ಸೇರೋದಕ್ಕೆ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ
ಮಾಡಿದುದಕ್ಕೆ ಲೇಪವಾಗಿದೆ ಕರ್ಮ. ಪಾಪ ಪೂರ್ವದಲ್ಲಿ ಮಾಡಿದುದಕ್ಕೆ ಲೇಪವಾಗಿದೆ ಕರ್ಮ. ಈ ಪರಿಯಿಂದಲಿ ನಿನ್ನ ನೆನೆಸಿಕೊಂಬೆ, ಈ ಪರಿಯಿಂದಲಿ ನಿನ್ನ ನೆನೆಸಿಕೊಂಬೆ. ಶ್ರೀಪತಿ ಸಲಹೆನ ಭೂಪ ನಾರಾಯಣ. ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ. ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ. ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ತಿರುಪತಿಯ ಗೋವಿಂದರಾಜ ಮಂದಿರದ ವಾರ್ಷಿಕ ಬ್ರಹ್ಮೋತ್ಸವದ ಭಾಗವಾಗಿ 7ನೆಯ ದಿನವಾದ ಇಂದು ಪ್ರಾತಃ ಕಾಲದಲ್ಲಿ ಸೂರ್ಯಪ್ರಭಾ ವಾಹನದಲ್ಲಿ ವಿರಾಜಮಾನನಾಗಿರುವ ಗೋವಿಂದರಾಜನ ದರ್ಶನವನ್ನು ತಾವು ಈ ಸಂದರ್ಭದಲ್ಲಿ ಪಡೆದುಕೊಳ್ಳುತ್ತಿದ್ದೀರಿ. ರಥಬೀದಿಯಲ್ಲಿ ಪರಮಾತ್ಮ ವಿಹರಿಸುತ್ತಿದ್ದಾನೆ. ಗೋಪುರಕ್ಕೆ ನೇರವಾಗಿ ಇರುವಂತಹ ರಥಬೀದಿಯನ್ನು ಸನ್ನಿಧಿ ಬೀದಿ ಎಂದು ಕರೆಯುವುದು ದೇವಾಲಯದ ಪರಿಭಾಷೆಯಲ್ಲಿ ಒಂದಾಗಿದೆ. ಆ ಬೀದಿಯು ಊರಿನ ಪ್ರಧಾನವಾದಂತಹ ಮಾರ್ಗವಾಗಿಯೂ ಕೂಡ ಹೇಳಲ್ಪಡುತ್ತದೆ. ಅಂತಹ ಮಹತ್ವಪೂರ್ಣವಾದಂತಹ ಒಂದು ಸ್ಥಾನದಲ್ಲಿ ಪರಮಾತ್ಮ ತನ್ನ ದಿವ್ಯವಾದಂತಹ ಪ್ರಭೆಯನ್ನು ಚೆಲ್ಲುತ್ತಾ ಸಮಸ್ತ ಲೋಕಕ್ಕೆ ಬೆಳಕನ್ನು ನೀಡುವಂತಹ ಭಾಸ್ಕರನಾಗಿ ವಿರಾಜಮಾನನಾಗಿದ್ದಾನೆ. ಅಂತಹ ಪರಮಾತ್ಮನ ದಿವ್ಯವಾದಂತಹ ಒಂದು ವೈಭವವನ್ನು ನಾವು ಸ್ಮರಿಸುತ್ತಾ ನಾವು ಮುಂದೆ ನಡೆಯೋಣ. ಶ್ರೀ ವೆಂಕಟಾಚಲಾಧೀಶ್ವರನ ದಿವ್ಯಸ್ಥಾನವಾದಂತಹ ತಿರುಮಲ ಕ್ಷೇತ್ರದ ಕೆಳಭಾಗದಲ್ಲಿ ಇರುವಂತಹ ನಗರವನ್ನು ತಿರುಪತಿ ಎನ್ನುವ ಹೆಸರಿನಿಂದ ಕರೆಯುತ್ತಾರೆ. ಅನೇಕರು ಇದನ್ನು ಗೋವಿಂದರಾಜ ಪಟ್ಟಣ ಎನ್ನುವ ಹೆಸರಿನಿಂದಲೂ ಕೂಡ ಕರೆಯುತ್ತಾರೆ. ಅಂತಹ ಗೋವಿಂದರಾಜ ಪಟ್ಟಣ ಎನ್ನುವಂತಹ ಹೆಸರಿಗೆ ಕಾರಣೀಭೂತನಾದಂತಹ ದೇವನು ಗೋವಿಂದರಾಜ. ಈ ರೀತಿಯಾಗಿ ತನ್ನ ವಿಶೇಷವಾದ ಮಹಿಮೆಯಿಂದ ವೈಭವದಿಂದ ಭಕ್ತಜನರೆಲ್ಲರನ್ನೂ ಕೂಡ ಸಂತೋಷಗೊಳಿಸುತ್ತಾ ವಿಹರಿಸುತ್ತಿರುವಂತಹ ಗೋವಿಂದರಾಜನಿಗೆ ನಮಿಸುತ್ತಾ ಸೂರ್ಯಪ್ರಭಾ ವಾಹನದಲ್ಲಿ ವಿರಾಜಮಾನನಾಗಿರುವಂತಹ ಪರಮಾತ್ಮನ ಎಲ್ಲ ವಿಧವಾದಂತಹ ವೈಭವಗಳನ್ನು ಕೂಡ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡೋಣ. ತಸ್ಯ ಭಾಸಾ ಸರ್ವಮಿದಂ ವಿಭಾತಿ ಎನ್ನುವುದು ಉಪನಿಷದ್ವಚನ. ಅಂದರೆ ಆ ಪರಮಾತ್ಮನ ಬೆಳಕಿನಿಂದಲೇ ಎಲ್ಲವೂ ಬೆಳಗುತ್ತಿವೆ. ಆದ್ದರಿಂದ ನಕ್ಷತ್ರಗಳು, ಬೆಂಕಿ, ಗ್ರಹಗಳು, ಸೂರ್ಯಚಂದ್ರಾದಿಗಳು ಎಲ್ಲವೂ ಕೂಡ ಆ ಪರಮಾತ್ಮನ ಬೆಳಕಿನಿಂದಲೇ ಬೆಳಗುತ್ತಿವೆ. ಇವೆಲ್ಲವೂ ಕೂಡ ಸ್ವಯಂ ಪ್ರಭೆಯನ್ನು ಹೊಂದಿರದೆ ಪರಮಾತ್ಮನ ಪ್ರಭಾಶಕ್ತಿಯಿಂದಲೇ ಪ್ರಕಾಶಿತವಾಗುತ್ತಿವೆ ಎನ್ನುವಂತಹ ಮಾತನ್ನು ಉಪನಿಷತ್ತು ಹೇಳುತ್ತಿವೆ. ಅಂದರಕ್ಕೆ ಎಲ್ಲ ಮೂಲಗಳಿಗೂ ಎಲ್ಲದಕ್ಕೂ ಮೂಲವಾಗಿರುವವನು ಪರಮಾತ್ಮ. ಆದ್ದರಿಂದಲೇ ಅವನನ್ನು ಪರಮಾತ್ಮ ಎನ್ನುವಂಥ ಹೆಸರಿನಿಂದ ಕರೆದಿದ್ದಾರೆ. ಪರಮ ಪಾವನಮೂರ್ತಿಯಾದಂತಹ ಆ ಪರಮಾತ್ಮನು ವಿವಿಧ ರೂಪಗಳಲ್ಲಿ ಪ್ರಕಾಶಿತನಾಗುತ್ತಾನೆ. ಸೂರ್ಯನ ರೂಪದಲ್ಲಿ ಸಮಸ್ತ ಜಗತ್ತಿಗೆ ಶಕ್ತಿಯನ್ನು ನೀಡುತ್ತಿದ್ದಾನೆ, ಚೈತನ್ಯವನ್ನು ಅನುಗ್ರಹಿಸುತ್ತಿದ್ದಾನೆ. ಆದ್ದರಿಂದಾಗಿ ಸೂರ್ಯನಿಗೆ ವಿಶೇಷವಾದಂತಹ ಮಹತ್ವವನ್ನು ನೀಡಲಾಗಿದೆ. ಸಮಸ್ತ ಜೀವಿಗಳನ್ನು ಚೈತನ್ಯಗೊಳಿಸುವಂತಹ ವಿಶೇಷವಾದಂತಹ ಶಕ್ತಿ ಸೂರ್ಯನಲ್ಲಿ ಅಡಕವಾಗಿದೆ. ಸೂರ್ಯನ ಕಿರಣಗಳು ಪ್ರಕಾಶಿತವಾಗುತ್ತಿದ್ದಂತೆಯೇ ಪ್ರಪಂಚದ ಎಲ್ಲ ಪಕ್ಷಿಗಳು ಕೂಡ ನಿದ್ರೆಯಿಂದ ಮೇಲೆದ್ದು ತಮ್ಮ ಕಾರ್ಯದಲ್ಲಿ ಚಟುವಟಿಕೆಗಳಲ್ಲಿ ತೊಡಗುವುದನ್ನು ನೋಡಬಹುದು. ಅದೇ ರೀತಿಯಲ್ಲಿ ಸೂರ್ಯನ ಕಿರಣಗಳು ಕಡಿಮೆಯಾಗುತ್ತಿದ್ದಂತೆ, ಸಂಜೆ ಕವಿಯುತ್ತಿದ್ದಂತೆ, ಸೂರ್ಯನು ಅಸ್ತಮಿಸುತ್ತಿದ್ದಂತೆಯೇ ಅವುಗಳು ತಮ್ಮ ತಮ್ಮ ಗೂಡನ್ನು ಸೇರಿ ವಿಶ್ರಾಂತಿಯನ್ನು ಪಡೆಯುವುದನ್ನು ಕೂಡ ನಾವು ನೋಡಬಹುದು. ಸುಪ್ತಾವಸ್ಥೆಗೆ ಜಾರಿಕೊಳ್ಳುವಂತಹ ಪ್ರಾಣಿಗಳು ಆ ಸೂರ್ಯನು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಸುಪ್ತಾವಸ್ಥೆಗೆ ತೆರಳಿ ತಮ್ಮ ಚಟುವಟಿಕೆಗಳನ್ನು ನಿಲ್ಲಿಸುತ್ತವೆ. ಅಂದರೆ ಸೂರ್ಯನು
ಎಲ್ಲ ಚಟುವಟಿಕೆಗಳಿಗೂ ಕೂಡ ಕಾರಣೀಭೂತನಾಗಿದ್ದಾನೆ, ಪ್ರೇರಕನಾಗಿದ್ದಾನೆ ಎನ್ನುವಂತಹ ಒಂದು ವಿಶೇಷವಾದಂತಹ ಒಂದು ಭಾವವನ್ನು ನಾವು ಆ ಸಂದರ್ಭದಲ್ಲಿ ಕಾಣಬಹುದಾಗಿದೆ. ಆ ರೀತಿಯಾಗಿ ಆ ಪರಮಾತ್ಮನ ದಿವ್ಯವಾದಂತಹ ಶಕ್ತಿಯು ಸೂರ್ಯನ ಮೂಲಕ ಜಗತ್ತನ್ನು ಪ್ರಕಾಶಿಸುತ್ತಿದೆ. ಕೇವಲ ಬೆಳಕಷ್ಟೇ ಅಲ್ಲ, ಅದು ಚೈತನ್ಯವೂ ಕೂಡ ಆಗಿದೆ. ಆದ್ದರಿಂದಾಗಿ ಆ ಸೂರ್ಯನ ಸೌರಶಕ್ತಿ ಅತ್ಯಂತ ಪ್ರಧಾನವಾದಂತಹ ಶಕ್ತಿಯಾಗಿ ಪರಿಗಣಿಸಲ್ಪಡುತ್ತದೆ. ಅದರ ನಂತರದ ಶಕ್ತಿಯಾಗಿ ಅಗ್ನಿಯನ್ನು ಆರಾಧಿಸಲಾಗುತ್ತದೆ. ಸೂರ್ಯನು ಇಲ್ಲದೇ ಇರುವಂತಹ ಸ್ಥಾನಗಳಲ್ಲಿಯೂ ಕೂಡ ಅಗ್ನಿಯು ತನ್ನದೇ ಆದಂತಹ ಶಕ್ತಿಯಿಂದ ಜಗತ್ತಿನ ಎಲ್ಲ ವಿಧವಾದಂತಹ ಕಾರ್ಯಗಳಿಗೆ ಕಾರಣೀಭೂತನಾಗಿದ್ದಾನೆ. ಆದ್ದರಿಂದಾಗಿ ಆ ಅಗ್ನಿಯ ಮಹತ್ವಪೂರ್ಣವಾದಂತಹ ಒಂದು ಪ್ರೇರಣೆಯಿಂದ ಅನೇಕ ವಿಧವಾದಂತಹ ಕಾರ್ಯಗಳನ್ನು ನಾವು ಸಾಧಿಸುತ್ತೇವೆ. ನಮಗೆ ಬೇಕಾದಂತಹ ಆಹಾರಗಳನ್ನು ಪಕ್ವ ಮಾಡಿಕೊಳ್ಳಲು ಅಗ್ನಿಯ ಸಹಾಯ ಅತ್ಯಂತ ಮುಖ್ಯವಾದದ್ದು. ಆಯುರ್ವೇದ ಶಾಸ್ತ್ರದಲ್ಲಿ ಅಗ್ನಿಪಕ್ವ, ಸೂರ್ಯಪಕ್ವ ಮೊದಲಾದಂತಹ ವಿವಿಧ ರೀತಿಯ ಪಕ್ವಗಳನ್ನು ತಿಳಿಯಪಡಿಸಿದ್ದಾರೆ. ಅನೇಕ ವಿಧವಾದಂತಹ ಹಣ್ಣುಗಳು, ಕಾಯಿಗಳು, ಸೊಪ್ಪು ಮೊದಲಾದವೆಲ್ಲವೂ ಕೂಡ ಸೂರ್ಯಪಕ್ವವಾಗಿವೆ. ಅಂದರೆ ಸೂರ್ಯಕಾಂತಿಯ ಕಾರಣದಿಂದಾಗಿ ಅವುಗಳೆಲ್ಲವೂ ಪಕ್ವಸ್ಥಿತಿಯನ್ನು, ಉತ್ತಮವಾದಂತಹ ಸ್ಥಿತಿಯನ್ನು ಪಡೆದುಕೊಂಡಿವೆ. ಅಂತಹ ಸೂರ್ಯಪಕ್ವವಾದಂತಹ ವಸ್ತುಗಳ ಆಹಾರವಾಗಿ ಅತ್ಯಂತ ಶ್ರೇಷ್ಠವಾದುದಾಗಿ ಪರಿಗಣಿಸಲ್ಪಟ್ಟಿವೆ. ಆದ್ದರಿಂದಾಗಿ ಶುದ್ಧವಾದಂತಹ ಹಣ್ಣುಗಳನ್ನು, ಅದೇ ರೀತಿಯಲ್ಲಿ ಭಿನ್ನ ಭಿನ್ನವಾದಂತಹ ಮೂಲ ಫಲ ಪತ್ರಗಳನ್ನು ಸ್ವೀಕರಿಸುವುದರಿಂದ ಅವು ಶರೀರಕ್ಕೆ ಪುಷ್ಟಿಯನ್ನು, ತುಷ್ಟಿಯನ್ನು ನೀಡುತ್ತವೆ ಎನ್ನುವುದನ್ನು ಆರೋಗ್ಯಶಾಸ್ತ್ರವು ತಿಳಿಯಪಡಿಸುತ್ತಿದೆ. ಆದ್ದರಿಂದಾಗಿ ಆ ಸೂರ್ಯ ಪಕ್ವತೆಗೆ ವಿಶೇಷವಾದಂತಹ ಮಹತ್ವವಿದೆ ಎನ್ನುವುದನ್ನು ನಾವು ಅರ್ಥವಿಸಿಕೊಳ್ಳಬಹುದು. ಅದೇ ರೀತಿಯಲ್ಲಿ ಅಗ್ನಿಯಿಂದ ಪಚನಗೊಂಡಂತಹ, ಅಗ್ನಿಯ ಸಹಾಯದಿಂದ ನಿರ್ಮಿಸಲ್ಪಟ್ಟಂತಹ ಆಹಾರಗಳು ಎರಡನೆಯ ದರ್ಜೆಯ ಆಹಾರಗಳಾಗಿ ಪರಿಗಣಿಸಲ್ಪಟ್ಟಿವೆ. ಆದ್ದರಿಂದಾಗಿ ಸೂರ್ಯನಿಗೆ ಇರುವಂತಹ ವಿಶೇಷವಾದ ಶಕ್ತಿ ಆಹಾರದ ವಿಷಯದಲ್ಲಿಯೂ ಕೂಡ ನಮಗೆ ಪರಿಗಣನೀಯವಾದದ್ದು. ಸೂರ್ಯನು ಅನೇಕ ವಿಧವಾದಂತಹ ರೋಗಗಳಿಗೆ ವೈದ್ಯನಾಗಿದ್ದಾನೆ. ಸೂರ್ಯನ ಕಿರಣಗಳು ಸೋಕದೇ ಇರುವಂತಹ ಪ್ರದೇಶಗಳಲ್ಲಿ ಅನೇಕ ವಿಧವಾದಂತಹ ರೋಗಗಳು ಬರುವುದನ್ನು ನೋಡುತ್ತೇವೆ. ವಿಶೇಷವಾಗಿ ಚರ್ಮಗಳಿಗೆ ಸಂಬಂಧಪಟ್ಟಂತಹ ರೋಗಗಳು ಹೆಚ್ಚಾಗಿರುತ್ತವೆ. ಅಂದರೆ ಈ ಚರ್ಮದ ಆರೋಗ್ಯಕ್ಕೆ ಸೂರ್ಯನ ಕಿರಣಗಳು ಅತ್ಯಂತ ಮುಖ್ಯವಾದವುಗಳು. ಆದ್ದರಿಂದಾಗಿ ಆ ಸೂರ್ಯನ ದಿವ್ಯವಾದಂತಹ ಪ್ರಭೆಯ ಕಾರಣದಿಂದ ನಮ್ಮ ಶರೀರವು ಸುದೃಢವಾದಂತಹ ಸ್ಥಿತಿಯಲ್ಲಿ ಇರುತ್ತದೆ. ಆದ್ದರಿಂದ ಅಂತಹ ಸುದೃಢವಾದಂತಹ ಆರೋಗ್ಯವನ್ನು ಅನುಗ್ರಹಿಸುತ್ತಿರುವಂತಹ ಪರಮಾತ್ಮನನ್ನು ಸೂರ್ಯರೂಪದಲ್ಲಿ ಉಪಾಸಿಸುವಂತಹ ಪದ್ಧತಿ ಅತ್ಯಂತ ಪ್ರಾಚೀನವಾದದ್ದು. ಆರೋಗ್ಯಂ ಭಾಸ್ಕರಾದಿಚೇತ್ ಎನ್ನುವಂತಹ ಪ್ರಾಚೀನವಾದಂತಹ ಸೂಕ್ತಿಯನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಬಹುದಾಗಿದೆ. ಪ್ರಾತಃ ಕಾಲದಲ್ಲಿ ಯಾರು ಆ ಸೂರ್ಯನ ಹೊಂಗಿರಣಗಳಿಗೆ ಮೈಯನ್ನು ಒಡ್ಡಿ ನಿಲ್ಲುತ್ತಾರೆಯೋ ಅಂಥವರಿಗೆ ಅನೇಕ ವಿಧವಾದಂತಹ ಜಾಢ್ಯಗಳು, ಸುದೀರ್ಘವಾದಂತಹ ರೋಗಗಳು ದೂರವಾಗುತ್ತವೆ. ಆದ್ದರಿಂದ ಶರೀರದ ರುಗ್ಮತೆಗಳನ್ನು ಹೋಗಲಾಡಿಸುವಂತಹ ವೈದ್ಯನಾಗಿ ಆ ಸೂರ್ಯನಾರಾಯಣನು ಪರಿಗಣಿಸಲ್ಪಟ್ಟಿದ್ದಾನೆ. ಅಂತಹ ಸೂರ್ಯನ ಅಂತರ್ಗತನಾಗಿರುವಂತಹ ನಾರಾಯಣನೇ ಇಂದು ಸೂರ್ಯನ ಪ್ರಭೆಯ ಮಧ್ಯದಲ್ಲಿ ವಿರಾಜಮಾನನಾಗಿ ಶೋಭಿಸುತ್ತಿದ್ದಾನೆ. ಆದ್ದರಿಂದ ಈ ಸೂರ್ಯಪ್ರಭಾ ವಾಹನವನ್ನು ಸೂರ್ಯನಾರಾಯಣ ಮೂರ್ತಿಯ ಸ್ವರೂಪದಲ್ಲಿ ನಾವೆಲ್ಲರೂ ಕೂಡ ವೀಕ್ಷಿಸಿ ಧನ್ಯರಾಗೋಣ. ಪರಮಾತ್ಮನೇ ಶಂಖಚಕ್ರಧಾರಿಯಾಗಿ ಸೂರ್ಯನ ಮಧ್ಯದಲ್ಲಿ ವಿರಾಜಮಾನನಾಗಿರುವುದನ್ನು ನಾವು ವೀಕ್ಷಿಸುತ್ತಿದ್ದೇವೆ. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಎಂದು ಸೂರ್ಯನ ಧ್ಯಾನದ ಸಂದರ್ಭದಲ್ಲಿ ನಾರಾಯಣನನ್ನೇ ಸ್ಮರಿಸಲಾಗುತ್ತದೆ. ಸೂರ್ಯಮಂಡಲದ ಅಂತರ್ವರ್ತಿಯಾಗಿ ಸೂರ್ಯಮಂಡಲವನ್ನು ಪ್ರಕಾಶಿತವಾಗುವಂತೆ ಮಾಡುವಂತಹ ಶಕ್ತಿಯಾಗಿ ಆ ನಾರಾಯಣ ನೆಲೆಗೊಂಡಿದ್ದಾನೆ. ಆ ನಾರಾಯಣನೇ ಗೋವಿಂದ, ಗೋವಿಂದನೇ ಗೋವಿಂದರಾಜ, ಆ ಗೋವಿಂದರಾಜನೇ ಇಂದು ಸೂರ್ಯಪ್ರಭೆಯ ಮಧ್ಯಭಾಗದಲ್ಲಿ ವಿರಾಜಮಾನನಾಗಿರುವುದನ್ನು ನಾವು ಗಮನಿಸಬಹುದಾಗಿದೆ. ಅಂತಹ ಸಮಸ್ತ ಲೋಕದ ಊರ್ಜೆಗೆ, ಶಕ್ತಿಗೆ
ಮೂಲ ಕಾರಣೀಭೂತನಾಗಿರುವಂತಹ ಆ ಪರಮಾತ್ಮನ ಆ ದಿವ್ಯ ತತ್ವವನ್ನು ಉಪಾಸಿಸುತ್ತಾ ಇಂದಿನ ಸೂರ್ಯಪ್ರಭಾ ವಾಹನದ ವೈಭವಗಳನ್ನು, ವಿಶೇಷಗಳನ್ನು ನಾವು ನಿಧಾನಗತಿಯಲ್ಲಿ ತಿಳಿದುಕೊಳ್ಳೋಣ. ರಥಬೀದಿಗಳಲ್ಲಿ ನಿಧಾನವಾಗಿ ಸಂಚರಿಸುತ್ತಿರುವಂತಹ ಆ ಪರಮಾತ್ಮನ ವಾಹನ ಸೇವೆಯನ್ನು ತಾವು ಗಮನಿಸುತ್ತಿದ್ದೀರಿ, ವೀಕ್ಷಿಸುತ್ತಿದ್ದೀರಿ. ಶುಭವಾದಂತಹ ಗಳಿಗೆಯಲ್ಲಿ ಸರ್ವರಿಗೂ ಯೋಗ್ಯವಾದಂತಹ ರೀತಿಯಲ್ಲಿ ಈ ಪರಮಾತ್ಮನ ಯಾತ್ರೆ ನಡೆದು ಬರುತ್ತಿದೆ. ಹಲವು ಕಡೆಗಳಲ್ಲಿ ಇಂದು ದ್ವಾದಶಿ ವ್ರತವನ್ನು ಕೂಡ ಆಚರಿಸುತ್ತಿದ್ದಾರೆ. ಇಂತಹ ಶುಭ ವೇಳೆಯಲ್ಲಿ ಸೂರ್ಯೋದಯದಲ್ಲಿ ಈ ಸೂರ್ಯಪ್ರಭಾ ವಾಹನ ಸೇವೆ ನಡೆದು ಬರುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಅದೇ ರೀತಿಯಲ್ಲಿ ಚಂದ್ರಪ್ರಭಾ ವಾಹನ ಸೇವೆ ರಾತ್ರಿಯ ಸಮಯದಲ್ಲಿ ನಡೆದು ಬರಲಿಕ್ಕಿದೆ. ನಾಳೆ ರಥೋತ್ಸವ, ಆನಂತರದಲ್ಲಿ ಅಶ್ವವಾಹನ ಸೇವೆ, ಆನಂತರ ನಡೆಯುವಂತಹ ಅವಭೃತ ಸ್ನಾನದೊಂದಿಗೆ ಈ ವರ್ಷದ ಈ ಪರಮಾತ್ಮನ ಮಹತ್ವಪೂರ್ಣವಾದಂತಹ ಈ ಒಂದು ವಾರ್ಷಿಕೋತ್ಸವ ಪೂರ್ಣತೆಯನ್ನು ಕಾಣಲಿಕ್ಕಿದೆ. ಅಂತಹ ಮಹತ್ವಪೂರ್ಣವಾದಂತಹ ಒಂದು ವೈಭವವನ್ನು ತಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಸಮಸ್ತ ಲೋಕಗಳಿಗೆ ಶರಣ್ಯನಾಗಿರುವಂತಹ ಪರಮಾತ್ಮನ ದಿವ್ಯವಾದಂತಹ ಅನುಗ್ರಹ ನಮಗೆಲ್ಲರಿಗೂ ಸದಾ ಸರ್ವದಾ ಅಪೇಕ್ಷಿತವಾದದ್ದು ಎನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ ಈ ಒಂದು ಮಹತ್ವಪೂರ್ಣವಾದಂತಹ ಒಂದು ಸೂರ್ಯಪ್ರಭಾ ವಾಹನ ಸೇವೆಯನ್ನು ತಾವಿದೀಗ ಗಮನಿಸುತ್ತಿದ್ದೀರಿ. ವೇಗವಾಗಿ ಹೆಜ್ಜೆಯನ್ನು ಇಡುತ್ತಾ ಮುನ್ನಡೆಯುತ್ತಿರುವಂತಹ ಸಿಬ್ಬಂದಿಗಳನ್ನು, ಅರ್ಚಕರನ್ನು, ವಾಹನ ವಾಹಕರನ್ನು, ಅದೇ ರೀತಿಯಲ್ಲಿ ಪಾರಾಯಣದಾರರುಗಳನ್ನು ಕೂಡ ತಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಅವರೆಲ್ಲರೂ ಕೂಡ ಆಯಾ ಸ್ಥಾನಗಳಲ್ಲಿ ನಿಂತು ಭಿನ್ನ ಭಿನ್ನವಾದಂತಹ ಪೂಜೆಗಳನ್ನು ಸಲ್ಲಿಸುವುದರ ಮೂಲಕ ಮುನ್ನಡೆಯುತ್ತಾರೆ. ಯಾವ ವಾಹನವು ಯಾವ ಸ್ಥಾನದಲ್ಲಿ ಎಷ್ಟು ಹೊತ್ತು ನಿಲ್ಲಬೇಕು ಮೊದಲಾದಂತಹ ಕಟ್ಟಳೆಗಳು ಪ್ರಾಚೀನ ಕಾಲದಿಂದಲೂ ಕೂಡ ಇಲ್ಲಿ ಇರುವಂಥವುಗಳೇ. ಆದ್ದರಿಂದಾಗಿ ಆ ಎಲ್ಲ ವಿಧಿ ನಿಯಮಗಳನ್ನು ಪಾಲಿಸುತ್ತಾ ಅವರೆಲ್ಲರೂ ಕೂಡ ಈ ಒಂದು ವಾಹನ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. ಶ್ರೀ ವೆಂಕಟಾಚಲಾಧೀಶ್ವರನ ದಿವ್ಯವಾದಂತಹ ಬ್ರಹ್ಮೋತ್ಸವದಂತೆಯೇ ಈ ಬ್ರಹ್ಮೋತ್ಸವವು ಕೂಡ ಅದೇ ವಿಧವಾದಂತಹ ವಿಧಿವಿಧಾನಗಳೊಂದಿಗೆ ನಡೆಯುತ್ತದೆ. ತಿರುಮಲ ಕ್ಷೇತ್ರದಲ್ಲಿ ಬ್ರಹ್ಮೋತ್ಸವವನ್ನು ವೀಕ್ಷಿಸುವುದಕ್ಕಾಗಿ ಅಪಾರ ಸಂಖ್ಯೆಯ ಭಕ್ತಜನರು ಕಾದಿರುತ್ತಾರೆ. ಆದರೆ ಈ ಕ್ಷೇತ್ರದಲ್ಲಿ ದೇವಾಲಯಕ್ಕಿಂತಲೂ ಭಿನ್ನವಾದಂತಹ ಹೊರಗಿನ ಪ್ರಾಕಾರಗಳಲ್ಲಿ ಈ ಉತ್ಸವಗಳು ನಡೆಯುವುದರಿಂದ ಅತಿ ಹೆಚ್ಚಿನ ಸಂಖ್ಯೆಯ ಭಕ್ತಜನರು ವೀಕ್ಷಿಸುವಂತಹ ಅವಕಾಶ ಕಡಿಮೆ. ಆದರೆ ತಿರುಪತಿ ನಗರದ ಜನರಿಗೆ ಅತ್ಯಂತ ಪ್ರಿಯವಾದಂತಹ ಉತ್ಸವ ಇದಾಗಿದೆ. ಆದ್ದರಿಂದ ಅನೇಕರು ಈ ಸಂದರ್ಭದಲ್ಲಿ ತಮ್ಮ ಮನೆ ಮುಂಗಟ್ಟುಗಳಲ್ಲಿ ನಿಂತು ಈ ಉತ್ಸವವನ್ನು ವೀಕ್ಷಿಸಿ ಮಂಗಲ ನೀರಾಜನವನ್ನು ನಿವೇದಿಸಿ ಯಥಾಶಕ್ತಿ ನೈವೇದ್ಯವನ್ನು ಸಮರ್ಪಿಸಿ ತೃಪ್ತರಾಗುತ್ತಾರೆ, ಆನಂದಭರಿತರಾಗುತ್ತಾರೆ. ಆ ರೀತಿಯಲ್ಲಿ ತಿರುಪತಿಯ ಜನತೆಗೆ ಅತ್ಯಂತ ಹತ್ತಿರನಾಗಿರುವ ತಿರುಪತಿಯ ಜನತೆಯನ್ನು ಅತ್ಯಂತ ವಿಶೇಷವಾಗಿ ಅನುಗ್ರಹಿಸುವಂತಹ ಸ್ವಭಾವವನ್ನು ಹೊಂದಿರುವ ಆ ಗೋವಿಂದರಾಜನಿಗೆ ನಾವು ಎಲ್ಲ ರೀತಿಯಾದಂತಹ ಮಂಗಳಗಳನ್ನು ಈ ಸಂದರ್ಭದಲ್ಲಿ ಹಾಡೋಣ. ಶುಭಕರವಾದಂತಹ ಒಂದು ಈ ಮೂರ್ತಿಯನ್ನು ತಾವಿದೀಗ ವೀಕ್ಷಿಸುತ್ತಿದ್ದೀರಿ. ವಿಶೇಷವಾದಂತಹ ಚಿಹ್ನೆಗಳೊಂದಿಗೆ ಶೋಭಿಸುತ್ತಿರುವಂತಹ ಪ್ರಾಚೀನವಾದಂತಹ ಮೂರ್ತಿ ಇದು. ಊರ್ಧ್ವಪುಂಡ್ರವನ್ನು ಧರಿಸಿದ್ದಾನೆ. ವಿಶೇಷವಾಗಿ ಶಂಖ ಚಕ್ರಗಳನ್ನು ತನ್ನ ಎರಡೂ ಕಡೆಗಳಲ್ಲಿ ಇರಿಸಿಕೊಳ್ಳುವುದರ ಮೂಲಕ ತನ್ನ ಮಹಾವಿಷ್ಣು ತತ್ವವನ್ನು ತಿಳಿಯಪಡಿಸುತ್ತಿದ್ದಾನೆ. ದೇವತಾಮೂರ್ತಿಗಳ ಮುಖವನ್ನು ನೋಡಿದಾಗ ಎಲ್ಲ ಮೂರ್ತಿಗಳಲ್ಲಿಯೂ ಕೂಡ ಸಮಾನವಾದಂತಹ ಲಕ್ಷಣಗಳು ಅನೇಕವಿರುತ್ತವೆ. ಆದ್ದರಿಂದ ಅವುಗಳ ಮುಖದ ಆಧಾರದ ಮೇಲೆ ದೇವತಾಮೂರ್ತಿಗಳನ್ನು ನಿರ್ಣಯಿಸುವುದು ಕಷ್ಟದ ವಿಚಾರವಾಗಿದೆ. ಸಾಧಾರಣವಾಗಿ ಶಿಲ್ಪಶಾಸ್ತ್ರದ ಪ್ರಕಾರವಾಗಿ ದೇವತಾಮೂರ್ತಿಗಳು ಯುವಾವಸ್ಥೆಯಲ್ಲಿಯೇ ಇರುತ್ತವೆ. ಅಂದರೆ ದೇವತೆಗಳು ತ್ರಿದಶರಾಗಿರುವುದರಿಂದ, ಅವರ ವಯಸ್ಸು ಎಂದೆಂದೂ 30 ದಾಟದೇ ಇರುವುದರಿಂದ, ಅಂದರೆ ತುಂಬು ಯೌವನದಲ್ಲಿ ಇರುವವರಾದ್ದರಿಂದ ಎಲ್ಲ ದೇವತಾಮೂರ್ತಿಗಳು ಕೂಡ ಯೌವನಾವಸ್ಥೆಯಲ್ಲಿ ಇರುತ್ತವೆ. ವೃದ್ಧಾವಸ್ಥೆ, ಬಾಲ್ಯಾವಸ್ಥೆಯಲ್ಲಿ ಇರುವಂತಹ ಮೂರ್ತಿಗಳು ಅತ್ಯಂತ ಕಡಿಮೆ. ಅದರಲ್ಲಿಯೂ ಕೃಷ್ಣನನ್ನು ಹೊರತುಪಡಿಸಿ ಇತರ ದೇವತೆಗಳಿಗೆ ಬಾಲ್ಯಾವಸ್ಥೆಯ ವಿಗ್ರಹಗಳು, ಮಂದಿರಗಳು ಅತ್ಯಂತ ಕಡಿಮೆ. ಆದರೆ ವೃದ್ಧಾವಸ್ಥೆಯಲ್ಲಿರುವಂತಹ ದೇವತಾಮೂರ್ತಿಗಳನ್ನು ನಾವೆಲ್ಲಿಯೂ ನೋಡಲು ಸಾಧ್ಯವಿಲ್ಲ. ಅದಕ್ಕೆ ಕಾರಣ ದೇವತೆಗಳಿಗೆ ವೃದ್ಧಾಪ್ಯವಿಲ್ಲ. ಆದ್ದರಿಂದ ಇಲ್ಲದೇ ಇರುವಂತಹ ವೃದ್ಧಾಪ್ಯವನ್ನು ಆರೋಪಿಸಿ ಅವುಗಳ ವಿಗ್ರಹಗಳನ್ನು ಮಾಡಿ ಪೂಜಿಸುವುದು ಶಾಸ್ತ್ರವಿರುದ್ಧವೂ
ಅವ್ಯವಹಾರಿಕವೂ ಆಗಿರುತ್ತದೆ. ಆದ್ದರಿಂದಾಗಿ ವ್ಯವಹಾರಬದ್ಧವಾದಂಥ ದೃಷ್ಟಿಯಲ್ಲಿ ನೋಡಿದಾಗ ದೇವತೆಗಳ ವಯಸ್ಸು 30 ಎಂದೂ ಕೂಡ ದಾಟುವುದಿಲ್ಲ. ಅಂದರೆ ನಿರಂತರವಾದಂತಹ ಯೌವನ ಅವಸ್ಥೆಯಲ್ಲಿಯೇ ಅವರು ವಿರಾಜಮಾನರಾಗಿರುತ್ತಾರೆ. ತಮ್ಮ ದಿವ್ಯಪ್ರಭೆಯ ಕಾರಣದಿಂದ, ತಮ್ಮ ದಿವ್ಯವಾದಂಥ ತಪಶಕ್ತಿಯ ಕಾರಣದಿಂದ, ಅವರಿಗಿರುವಂತಹ ವಿಶೇಷವಾದ ಸವಲತ್ತುಗಳ ಕಾರಣದಿಂದ ಅವರು ಮಾನವರಿಗೆ ಎಲ್ಲ ವಿಧವಾದಂತಹ ಉಪಕಾರಗಳನ್ನು ಮಾಡಬಹುದಾದಂತಹ ಸ್ಥಿತಿಯಲ್ಲಿ ಇರುತ್ತಾರೆ. ಆದ್ದರಿಂದ ಪರಸ್ಪರಂ ಭಾವೆಯಂತಹ ಶ್ರೇಯಃ ಪರಂ ಅವಾಪ್ಸ್ಯಥ ಎಂದು ಪರಮಾತ್ಮನು ಹೇಳಿದಂತೆ ದೇವತೆಗಳು ಮಾನವರು ಪರಸ್ಪರ ಸಹಕಾರದಿಂದ ಕೊಟ್ಟು ಪಡೆದುಕೊಳ್ಳುವ ಒಂದು ವ್ಯವಹಾರ ವಿಧಿಯಿಂದ ಸುಖವಾಗಿ ಬಾಳಿರಿ ಎಂಬುದಾಗಿ ಹೇಳಿದ್ದಾರೆ. ಹಾಗಿದ್ದರೆ ಮಾನವರು ದೇವತೆಗಳಿಗೆ ಕೊಡುವಂತಹದ್ದೇನಿದೆ ಎಂದರೆ, ಯಜ್ಞದ ಮೂಲಕವಾಗಿ ಹವಿಸ್ಸುಗಳನ್ನು ದೇವತೆಗಳಿಗೆ ಅರ್ಪಿಸುವುದರ ಮೂಲಕ ದೇವತೆಗಳು ತಮ್ಮ ಬಲವನ್ನು ಹೆಚ್ಚಿಸಿಕೊಳ್ಳುತ್ತಾರೆ. ಬಲವಂತರಾಗಿರುವಂತಹ ದೇವತೆಗಳು ನಮ್ಮನ್ನು ರಕ್ಷಿಸುತ್ತಾರೆ. ಆದ್ದರಿಂದ ತೇ ದೇವಾ ಭಾವಯಂತುನಃ ಪರಸ್ಪರಂ ಭಾವಯಂತಹ ಶ್ರೇಯಃ ಪರಂ ಅವಾಪ್ಸ್ಯಥ. ಅವರನ್ನು ನೀವು ಅವರನ್ನು ಪರಸ್ಪರ ಕಾಪಾಡಿಕೊಳ್ಳಿ, ಪರಸ್ಪರ ಸಹಕರಿಸಿಕೊಳ್ಳಿ. ಅದರ ಮೂಲಕವಾಗಿ ನೀವು ಶ್ರೇಷ್ಠವಾದಂತಹ ಒಂದು ಜೀವನವನ್ನು, ಸಮೃದ್ಧವಾದಂತಹ ಜೀವನವನ್ನು ನಡೆಸಲು ಸಾಧ್ಯವಿದೆ ಎಂಬುದಾಗಿ ಪರಮಾತ್ಮನು ಗೀತೋಪದೇಶದಲ್ಲಿ ತಿಳಿಯಪಡಿಸಿದ್ದಾನೆ. ಆ ರೀತಿಯಾಗಿ ಅನೇಕ ವಿಧವಾದಂತಹ ರೀತಿಯಲ್ಲಿ ನಮಗೆ ಅನುಗ್ರಹವನ್ನು ಮಾಡುತ್ತಿರುವಂತಹ ಪರಮಾತ್ಮನ ದಿವ್ಯ ಸ್ವರೂಪವೇ ಗೋವಿಂದರಾಜ ಎನ್ನುವಂತಹ ಹೆಸರಿನಿಂದ ವಿರಾಜಮಾನವಾಗಿರುವಂಥದ್ದು. ಆದ್ದರಿಂದ ಅಂತಹ ಗೋವಿಂದರಾಜನು ಇಂದು ಸೂರ್ಯಪ್ರಭಾ ವಾಹನದಲ್ಲಿ ವಿರಾಜಮಾನನಾಗಿರುವಾಗ ನಾವೆಲ್ಲರೂ ಕೂಡ ಅತ್ಯಂತ ಆನಂದದಿಂದ ಬರಮಾಡಿಕೊಂಡು ಮಂಗಲ ನೀರಾಜನಗಳನ್ನು ನಿವೇದಿಸಿ ಉಳಿದಂತಹ ಅನೇಕ ವಿಧವಾದಂತಹ ಸೇವೆಗಳನ್ನು ಸಲ್ಲಿಸುವುದರ ಮೂಲಕ ಕೃತಾರ್ಥರಾಗೋಣ. ಆ ವೆಂಕಟ ನಾಯಕನ ಪರಿಪೂರ್ಣವಾದಂತಹ ಅನುಗ್ರಹವೂ ಕೂಡ ನಮಗೆ ಪ್ರಾಪ್ತವಾಗುತ್ತದೆ. ತಿರುಮಲ ಹಾಗೂ ತಿರುಪತಿ ಇವೆರಡೂ ಕೂಡ ಅವಳಿ ಕ್ಷೇತ್ರಗಳು. ಇವೆರಡೂ ಕೂಡ ಒಂದೇ ಕ್ಷೇತ್ರದಂತೆ ವ್ಯವಹರಿಸುವಂಥವುಗಳು. ಆದ್ದರಿಂದ ಭಕ್ತರು ತಿರುಮಲದ ಕ್ಷೇತ್ರಕ್ಕೆ ತೆರಳಿದಂತೆಯೇ ಈ ಎಲ್ಲ ದೇವಾಲಯಗಳಿಗೂ ಕೂಡ ಅವರು ಭೇಟಿ ನೀಡಿ ಅಲ್ಲಿರುವಂತಹ ಪರಮಾತ್ಮನ ಸ್ವರೂಪಗಳನ್ನು ಅರ್ಚಿಸಿ ಆರಾಧಿಸಿ ಧನ್ಯರಾಗುತ್ತಾರೆ. ಆದ್ದರಿಂದ ಈ ದೇವಾಲಯಗಳ ಸಮುಚ್ಚಯಗಳೆಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯವಾದಂತಹ ಸ್ವರೂಪದಿಂದ ಕೇಂದ್ರಿತವಾಗಿವೆ. ಅಷ್ಟಲ್ಲದೆ ಇಲ್ಲಿರುವಂತಹ ದೇವಸ್ಥಾನಗಳು ಅನೇಕ ವಿಧವಾದಂತಹ ಸೇವೆಗಳನ್ನು ಕೂಡ ಯಾತ್ರಿಕರಿಗೆ ಮಾಡುತ್ತಿವೆ. ಆದ್ದರಿಂದಾಗಿ ಇಂತಹ ಕೇಂದ್ರಗಳು ಭಕ್ತರ ಸೇವೆಗಳಿಗೂ ಕೂಡ ವಿಶೇಷವಾಗಿ ಪ್ರಯತ್ನವನ್ನು ಮಾಡುತ್ತಿರುವುದರಿಂದ ಇವುಗಳಿಗೆ ತಮ್ಮದೇ ಆದಂತಹ ಒಂದು ವೈಶಿಷ್ಟ್ಯವಿದೆ. ನೂರಾರು ಭಕ್ತರ ಆನಂದದ ಒಂದು ಯಾತ್ರೆಯಾಗಿ ಈ ಮಹತ್ವಪೂರ್ಣವಾದಂಥ ಸೂರ್ಯಪ್ರಭಾ ಯಾತ್ರೆ ನಡೆದು ಬರುತ್ತಿದೆ. ವಿಶೇಷವಾಗಿ ಆರೋಗ್ಯವನ್ನು ಬಯಸುವವರು ಈ ಸೂರ್ಯಪ್ರಭಾ ವಾಹನ ಸೇವೆಯನ್ನು ವೀಕ್ಷಿಸುವುದು ಒಳ್ಳೆಯದು. ಸೂರ್ಯ ಪ್ರಭೆಯಲ್ಲಿ ಅಂತರ್ಗತನಾಗಿ ಶೋಭಿಸುತ್ತಿರುವಂತಹ ಪರಮಾತ್ಮನನ್ನು ಅವರು ಆರಾಧಿಸಿದಲ್ಲಿ ಆ ಪರಮಾತ್ಮನ ಅನುಗ್ರಹದಿಂದ ಎಲ್ಲ ವಿಧವಾದಂತಹ ಶುಭಗಳು ಉಂಟಾಗುತ್ತವೆ, ಮಂಗಳಗಳು ಉಂಟಾಗುತ್ತವೆ. ಮನೋಜ್ಞವಾದಂತಹ ಸ್ವರೂಪದಿಂದ ಶೋಭಿಸುತ್ತಿರುವ ಆ ಪರಮಾತ್ಮನ ದಿವ್ಯವಾದಂತಹ ಅನುಗ್ರಹ ನಮಗೆಲ್ಲರಿಗೂ ಪ್ರಾಪ್ತವಾಗುತ್ತದೆ. ವಿಶೇಷವಾಗಿ ಅಲಂಕೃತನಾಗಿರುವಂತಹ ಪರಮಾತ್ಮನನ್ನು ವೀಕ್ಷಿಸುತ್ತಿದ್ದೀರಿ. ಸೂರ್ಯಪ್ರಭಾ ವಾಹನದ ಸಂದರ್ಭದಲ್ಲಿ ವಜ್ರದಂತಹ ವಿಶೇಷ ಆಭರಣಗಳನ್ನು ಇಂದು
ಪ್ರಭುವ ಕಾಣೆ ಶಾಂತ ಮೂರುತಿ ಜಗದಂತ ರಂಗನು ಲಕ್ಷ್ಮೀಕಾಂತ ಸರ್ವಾಂತರ್ಯಾಮಿ ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂಥ ಪ್ರಭುವ ಕಾಣೆನೋ. ಬೇಡಿದವರ ಕೊಡುವ ಭಕ್ತರ ತಪ್ಪು ನೋಡದೆ ಬಂದು ಪೊರೆವ. ಬೇಡಿದವರ ಕೊಡುವ ಭಕ್ತರ ತಪ್ಪು ನೋಡದೆ ಬಂದು ಪೊರೆವ. ಗಾಡಿಕರನು ಗರುಡರೂಢ ಗುಣವಂತ ಮಗ ಪ್ರೌಢ ಪ್ರತಾಪ ಜಗದಿ ಗೂಢದಿಂ ಸಂಚರಿಪ. ಗಾಡಿಕರನು ಗರುಡರೂಢ ಗುಣವಂತ ಮಗ ಪ್ರೌಢ ಪ್ರತಾಪ ಜಗದಿ ಗೂಢದಿಂ ಸಂಚರಿಪ. ಪಾಡಿ ಪೊಗಳಿಕೊಂಡಾಡುವರ ಮುಂದಾಡುತ್ತಲಿಪ್ಪನು ಕಾಡೊಳಗಿದ್ದರು. ಪಾಡಿ ಪೊಗಳಿಕೊಂಡಾಡುವರ ಮುಂದಾಡುತ್ತಲಿಪ್ಪನು ಕಾಡೊಳಗಿದ್ದರು. ಕೇಡಿಗನೇ ನಾಡಾಡುಗನಂದದಿ ಈಡುಂಟೇನೋ ಈ ವೆಂಕಟನಿಗೆ ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂಥ ಪ್ರಭುವ ಕಾಣೆನೋ. ಭಾರ್ಗವಿ ಭೂಮಿ ವಲ್ಲಭ ಭವದೂರ ಭಕ್ತ ವರ್ಗಕ್ಕೆ ಸುಲಭ. ಭಾರ್ಗವಿ ಭೂಮಿ ವಲ್ಲಭ ಭವದೂರ ಭಕ್ತ ವರ್ಗಕ್ಕೆ ಸುಲಭ. ನಿರ್ಗುಣ ನಿರ್ವಿಕಾರ ಸ್ವರ್ಗದೈಶ್ವರ್ಯಕ್ಕಿಂತ ನರ್ಗ ಸಂಪದ ಬೀವ ದೀರ್ಘಾಯುವಂತನಾದ ಭಾರ್ಗವ ರಾಮಂದ್ರ ಪರ್ಗಳನೆಲ್ಲರಣಾಗ್ಯದಿ ಜಯಿಸಿದ ಉಗ್ರ ಪ್ರತಾಪ. ಭಾರ್ಗವ ರಾಮಂದ್ರ ಪರ್ಗಳನೆಲ್ಲ ರಣಾಗ್ಯದಿ ಜಯಿಸಿದ ಉಗ್ರ ಪ್ರತಾಪ. ಸುರಾಗ್ರ ಕನ್ಯ ಸದ್ವಿಗ್ರಹ ಶ್ರೀಮದನುಗ್ರಹ ಮಾಡ್ಯ. ಸಮಸ್ತ ಲೋಕಗಳಿಗೆ ಸರ್ವ ವಿಧವಾದ ಅನುಗ್ರಹವನ್ನು ವಿಧ ವಿಧವಾಗಿ ಒದಗಿಸುವಂತಹ ಪರಮಾತ್ಮನಿಗೆ ಪುನಃ ನಮಿಸುತ್ತಾ ಇಂದಿನ ಸೂರ್ಯಪ್ರಭಾ ವಾಹನ ಸೇವಾ ವಿಧಿಯ ವೈಭವಗಳನ್ನು ವೈಶಿಷ್ಟ್ಯಗಳನ್ನು ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ವೀಕ್ಷಿಸಿ ಕೃತಾರ್ಥರಾಗೋಣ. ಶ್ರೀ ವೆಂಕಟಾಚಲಾಧೀಶ್ವರನ ದಿವ್ಯವಾದಂತಹ ಮಂಗಳಕರವಾದಂತಹ ಸಾನ್ನಿಧ್ಯದಲ್ಲಿ ಈ ಗೋವಿಂದರಾಜಸ್ವಾಮಿಯ ವಿಶೇಷವಾದಂತಹ ಒಂದು ವಾಹನ ಸೇವೆ ನಡೆದುಕೊಂಡು ಬಂದಿದೆ. ಸಮಸ್ತ ಲೋಕದಲ್ಲಿ ಸೂರ್ಯನ ಉಪಾಸನೆ ಅತ್ಯಂತ ಪ್ರಾಚೀನವಾದದ್ದು. ಎಲ್ಲರೂ ಆ ಸೂರ್ಯೋಪಾಸನೆಯನ್ನು ಎಲ್ಲ ವಿಧವಾಗಿಯೂ ಕೂಡ ಆಶ್ರಯಿಸಿದವರೇ. ಸೂರ್ಯನ ಮಹತ್ವವನ್ನು ಅರಿತು ಅವರೆಲ್ಲರೂ ಕೂಡ ಆ ಸೂರ್ಯನ ಉಪಾಸನೆಯನ್ನು ಅಂಗೀಕರಿಸಿದ್ದಾರೆ. ಒಂದಾನೊಂದು ಕಾಲದಲ್ಲಿ ಜಗತ್ತಿನಲ್ಲಿ ಸೂರ್ಯನ ಉಪಾಸನೆಯೇ ಪ್ರಧಾನವಾದದ್ದಾಗಿತ್ತು. ಆ ನಂತರದ ಕಾಲದಲ್ಲಿ ವಿಶೇಷವಾಗಿ ಅಗ್ನಿಯ ಉಪಾಸನೆ, ಆನಂತರದ ಕಾಲದಲ್ಲಿ ವಿಗ್ರಹಗಳ ಉಪಾಸನೆ, ಹೀಗೆ ಅನೇಕ ವಿಧವಾದಂತಹ ಮೂರ್ತ ಅಮೂರ್ತ ಉಪಾಸನೆಯ ಪದ್ಧತಿಗಳು ಬಂದಿರುವುದನ್ನು ನಾವು ನೋಡಬಹುದಾಗಿದೆ. ಇಂತಹ ಮಹತ್ವಪೂರ್ಣವಾದಂತಹ ಒಂದು ವೈಭವವನ್ನು ಈ ಉತ್ಸವದ ಸಂದರ್ಭದಲ್ಲಿ
ನೆನಪಿಸಿಕೊಳ್ಳಬಹುದಾದಂತಹ ಸಂದರ್ಭ ಒದಗಿ ಬಂದಿದೆ. ಸೂರ್ಯನ ಪ್ರಭಾವ ಸೌರಮಂಡಲದಲ್ಲಿರುವಂತಹ ಎಲ್ಲ ಗ್ರಹಗಳ ಮೇಲೂ ಆ ಗ್ರಹದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳ ಮೇಲೆಯೂ ತಪ್ಪದೇ ಇರುತ್ತದೆ. ಗ್ರಹಗಳೆಲ್ಲವೂ ಸೂರ್ಯನಿಗೆ ನಿರಂತರವಾಗಿ ಪ್ರದಕ್ಷಿಣೆ ಮಾಡುತ್ತಿರುತ್ತವೆ ಎನ್ನುವಂತಹ ವಿಚಾರವನ್ನು ನಾವು ಗಮನಿಸಬಹುದು. ಸೂರ್ಯನ ದಿವ್ಯವಾದಂತಹ ಶಕ್ತಿಯ ಕಾರಣದಿಂದಾಗಿ ಎಲ್ಲ ಗ್ರಹಗಳು ಕೂಡ ಆ ಸೂರ್ಯನಿಗೆ ಪ್ರದಕ್ಷಿಣೆಯನ್ನು ಮಾಡುತ್ತಿರುತ್ತವೆ, ಸುತ್ತುತ್ತಿರುತ್ತವೆ. ಕೆಲವು ಗ್ರಹಗಳು ಅಪ್ರದಕ್ಷಿಣೆಯಾಗಿಯೂ ಕೂಡ ಸುತ್ತುವುದಿದೆ. ಆ ಎಲ್ಲ ರೀತಿಯಲ್ಲಿ ಆ ಸೂರ್ಯನ ಒಂದು ದಿವ್ಯವಾದಂತಹ ಶಕ್ತಿ ಕೇಂದ್ರಬಿಂದುವಾಗಿದೆ. ಎಲ್ಲ ಜೀವಿಗಳಿಗೂ ಕೂಡ ಆಶ್ರಯ ಸ್ಥಾನವಾಗಿರುವಂತಹ ಈ ಗ್ರಹಗಳು, ಅದರಲ್ಲಿಯೂ ವಿಶೇಷವಾಗಿ ಭೂಮಿಗೆ ಆ ಸೂರ್ಯನ ದಿವ್ಯವಾದಂಥ ಅನುಗ್ರಹ ಅತ್ಯಂತ ಮುಖ್ಯವಾದದ್ದು. ಆದ್ದರಿಂದಾಗಿ ಆ ಸೂರ್ಯನ ದಿವ್ಯವಾದಂತಹ ಒಂದು ಅನುಗ್ರಹ ನಮಗೆಲ್ಲರಿಗೂ ಕೂಡ ಅತ್ಯಂತ ಮುಖ್ಯವಾದದ್ದು. ಆ ವಿಶೇಷವಾದಂತಹ ಒಂದು ಆ ಸೂರ್ಯನ ಅನುಗ್ರಹ ನಮಗೆಲ್ಲರಿಗೂ ಕೂಡ ಪ್ರಾಪ್ತವಾಗಬೇಕು. ಎಲ್ಲರ ಆರೋಗ್ಯವೂ ಕೂಡ ಸುದೃಢವಾಗಿರಬೇಕು ಎನ್ನುವಂತಹ ಚಿಂತನೆಯನ್ನು ನಾವು ಈ ಸಂದರ್ಭದಲ್ಲಿ ಮಾಡಬಹುದಾಗಿದೆ. ಅಂತಹ ವಿಶೇಷವಾದ ವೈಭವದೊಂದಿಗೆ ಆ ಸೂರ್ಯನ ದಿವ್ಯವಾದಂತಹ ಉಪಾಸನೆಯನ್ನು ಈ ಸಂದರ್ಭದಲ್ಲಿ ಮಾಡುತ್ತಾ ನಾವು ಕೃತಾರ್ಥರಾಗೋಣ. ಗೋವಿಂದರಾಜ ಮಂದಿರದ ಗೋಪುರವನ್ನು ತಾವಿದೀಗ ವೀಕ್ಷಿಸುತ್ತಿದ್ದೀರಿ. ವಿಶೇಷವಾಗಿ ಸಂಪೂರ್ಣವಾದಂತಹ ಶಿಲೆಗಳಿಂದ ನಿರ್ಮಿಸಲ್ಪಟ್ಟಿರುವಂತಹ ಈ ಒಂದು ಗೋಪುರವು ಪ್ರಧಾನ ದ್ವಾರವಾಗಿದೆ. ಅಷ್ಟಲ್ಲದೆ ಅನೇಕ ವಿಧವಾದ ಶಿಲ್ಪಗಳಿಗೆ ಇದು ಪ್ರಧಾನವಾದ ವೇದಿಕೆಯೂ ಆಗಿದೆ. ಆ ರೀತಿಯಾಗಿ ದೇವಾಲಯಗಳಲ್ಲಿ ಶಿಲ್ಪಿಗಳಿಗೆ ವಿಶೇಷವಾದ ಮಹತ್ವವನ್ನು ನೀಡಲಾಗುತ್ತಿತ್ತು. ಅವರು ಶಿಲೆಗಳಲ್ಲಿ ಶಾಶ್ವತವಾದಂತಹ ಚಿತ್ರಗಳನ್ನು, ವಿಗ್ರಹಗಳನ್ನು ಕಡಿಯುತ್ತಿರುವುದು ನಮಗೆ ಗೊತ್ತಿರುವಂತಹ ವಿಷಯವಾಗಿದೆ. ಆ ವಿಗ್ರಹಗಳ ಮೂಲಕವಾಗಿ ನಮಗೆ ಅನೇಕ ವಿಧವಾದಂತಹ ಪೌರಾಣಿಕ ಕಥೆಗಳು ಸಂರಕ್ಷಿಸಲ್ಪಡುತ್ತವೆ. ಅನೇಕ ದೇವತಾ ವಿಗ್ರಹಗಳಿಗೆ ಇರುವಂತಹ ಸ್ವರೂಪವು ಶಾಸ್ತ್ರೀಯವಾದದ್ದು. ಅವುಗಳಿಗೆ ಇರುವಂತಹ ಆಭರಣಗಳು, ವಸ್ತ್ರಗಳು, ಆಯುಧಗಳು ಇವೆಲ್ಲವೂ ಕೂಡ ಆಯಾ ದೇವತೆಗಳನ್ನು ಪ್ರತಿಪಾದಿಸುವಂತಹ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿವೆ. ಅನೇಕ ವಿಷಯಗಳು ಆಗಮಶಾಸ್ತ್ರದಲ್ಲಿಯೂ ಹಾಗೂ ಅನೇಕ ಪುರಾಣಗಳಲ್ಲಿಯೂ ಆಯಾ ದೇವತೆಗಳಿಗೆ ಸಂಬಂಧಪಟ್ಟಂತಹ ಧ್ವಜ, ಪತಾಕೆ, ಮುದ್ರೆ, ಆಯುಧ ಇವೆಲ್ಲವೂ ಕೂಡ ಹೇಳಲ್ಪಟ್ಟಿದೆ. ಆದ್ದರಿಂದಾಗಿ ಆಯಾ ದೇವತೆಗಳನ್ನು ಗುರುತಿಸುವ ಸಂದರ್ಭದಲ್ಲಿ ಆ ದೇವತೆಗಳು ಹಿಡಿದುಕೊಂಡಿರುವಂತಹ ಆಯುಧಗಳು, ದೇವತೆಗಳಿಗೆ ಇರುವಂತಹ ಮುದ್ರೆ, ದೇವತೆಗಳ ಪತಾಕೆ, ದೇವತೆಗಳ ವಾಹನ ಇವುಗಳೆಲ್ಲವನ್ನು ಕೂಡ ಪರಿಶೀಲಿಸಿದಾಗ ಆ ವಿಗ್ರಹವು ಯಾವ ದೇವತೆಗೆ ಸಂಬಂಧಪಟ್ಟಿರುವುದು ಎನ್ನುವುದನ್ನು ನಾವು ಸುಲಭವಾಗಿ ಅರಿಯಲು ಸಾಧ್ಯವಾಗುತ್ತದೆ. ದೇವತೆಗಳ ಮುಖವನ್ನು ನೋಡಿ ಗುರುತಿಸುವುದು ಕಷ್ಟದ ಕೆಲಸ. ಎಲ್ಲ ದೇವತೆಗಳ ವಾಸ್ತುಶಿಲ್ಪವು ಕೂಡ ಒಂದೇ ಆಗಿರುತ್ತದೆ. ಆದ್ದರಿಂದಾಗಿ ಕಣ್ಣು, ಮೂಗು ಮೊದಲಾದಂಥ ಅವಯವಗಳನ್ನು ನೋಡಿ ದೇವತೆಗಳನ್ನು ನಿರ್ಣಯಿಸುವುದು ಕಷ್ಟದ ಕೆಲಸ. ನರಸಿಂಹ, ವರಾಹ ಮೊದಲಾದಂತಹ ಮೂರ್ತಿಗಳನ್ನು ಮುಖದ ಹೋಲಿಕೆಯ ಮೂಲಕ ನಾವು ಗುರುತಿಸಬಹುದಾಗಿದ್ದರೂ ಕೃಷ್ಣ, ರಾಮ ಮೊದಲಾದಂತಹ ವಿಗ್ರಹಗಳನ್ನು ಹೋಲಿಸುವಾಗ ಅವುಗಳ ಆಯುಧ, ವಾಹನ ಮೊದಲಾದಂತಹ ವಿಷಯಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲೇಬೇಕಾಗುತ್ತದೆ. ಆ ರೀತಿಯಾಗಿ ಶಿಲ್ಪಶಾಸ್ತ್ರದಲ್ಲಿ ಶಾಸ್ತ್ರೀಯವಾಗಿ ಧ್ಯಾನ ಶ್ಲೋಕಕ್ಕೆ ಅನುಸಾರವಾಗಿ ವಿಗ್ರಹಗಳನ್ನು ಕಡಿಯಲಾಗುತ್ತದೆ. ಇದರಿಂದ ಎಲ್ಲ ಕಾಲಗಳಲ್ಲಿಯೂ ಕೂಡ ಆ ಧ್ಯಾನ ಶ್ಲೋಕವು ಜನರಲ್ಲಿ ಪ್ರಚಾರದಲ್ಲಿ ಇರುವುದರಿಂದ ಅದಕ್ಕನುಗುಣವಾದಂತಹ ಮೂರ್ತಿಯಾಗಿ ಶೋಭಿಸುವಂತಹ ಆ ಒಂದು ಮೂರ್ತಿಗಳನ್ನು ಸುಲಭವಾಗಿ ಗುರುತಿಸಬಹುದಾಗಿದೆ. ಆದ್ದರಿಂದಾಗಿ ಅಂತಹ ಒಂದು ವಿಶೇಷವಾದ ವೈಭವವನ್ನು
ನಾವು ಈ ಶಿಲ್ಪಶಾಸ್ತ್ರಗಳಲ್ಲಿ ಕಾಣಬಹುದು. ಆ ಶಿಲ್ಪಶಾಸ್ತ್ರದಲ್ಲಿ ಸುಧಾಶಿಲ್ಪ ಎಂದು ಕರೆಯಲ್ಪಡುವಂತಹ ಶಿಲ್ಪಕಲೆಯೂ ಕೂಡ ಒಂದಾಗಿದೆ. ತಾವಿದೀಗ ನೋಡುತ್ತಿರುವಂತಹ ವಿಗ್ರಹವು ಸುಧಾಶಿಲ್ಪವಾಗಿದೆ. ಪ್ರಧಾನವಾಗಿ ಸುಣ್ಣದಿಂದ ಮಾಡುವಂತಹ ಒಂದು ಶಿಲ್ಪಕಲೆ. ಅದು ಕೂಡ ಹಲವು ವರ್ಷಗಳ ಕಾಲ ಇರುವುದರಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಸುಧಾಶಿಲ್ಪಕ್ಕೆ ಹೆಚ್ಚಿನ ಒಂದು ಬೇಡಿಕೆಯನ್ನು ಕೂಡ ಇರುವುದನ್ನು ನೋಡಬಹುದು. ಸುಲಭವಾಗಿ ಅಲ್ಪಕಾಲದಲ್ಲಿ ಸುಂದರವಾಗಿ ವಿಗ್ರಹಗಳನ್ನು ಹಾಗೂ ವಿಭಿನ್ನ ಚಿತ್ರಗಳನ್ನು ಮೂಡಿಸಬಹುದಾದಂತಹ ಒಂದು ಅವಕಾಶವಿರುವುದರಿಂದ, ಅಷ್ಟಲ್ಲದೆ ಆ ಸುಧಾಚೂರ್ಣವು ಸುಲಭವಾಗಿ ದೊರಕುವುದರಿಂದ ಅನೇಕರು ಅಂತಹ ಚೂರ್ಣದಿಂದಲೇ ಮಂದಿರಗಳ ನಿರ್ಮಾಣವನ್ನು, ವಿಶೇಷವಾಗಿ ಗೋಪುರಗಳ ನಿರ್ಮಾಣಗಳನ್ನು ಮಾಡಿಸುತ್ತಿದ್ದಾರೆ. ಆದ್ದರಿಂದಾಗಿ ಈ ಸುಧಾಶಿಲ್ಪಕಲೆಯು ಕೂಡ ಅತ್ಯಂತ ಪ್ರಾಚೀನವಾದದ್ದಾಗಿ ಪರಿಗಣಿಸಲ್ಪಡುತ್ತಿದೆ. ಹಿಂದಿನ ಕಾಲದಲ್ಲಿ ಆ ವಿಗ್ರಹಗಳ ನಿರ್ಮಾಣಕ್ಕೆ ಬೇಕಾದಂತಹ ಆ ಸುಧಾಚೂರ್ಣವನ್ನು ವಿಭಿನ್ನ ವಸ್ತುಗಳ ಮಿಶ್ರಣದಿಂದ ಸಿದ್ಧಪಡಿಸಿಕೊಳ್ಳುತ್ತಿದ್ದರು. ಅವುಗಳು ಕೂಡ ಸಾವಿರಾರು ವರ್ಷಗಳ ಆಯುಷ್ಯವನ್ನು ಹೊಂದಿವೆ. ಅದಕ್ಕಿಂತಲೂ ಹಿರಿದಾದಂತಹ ಅತಿ ಹೆಚ್ಚಿನ ಆಯುಷ್ಯವನ್ನು ಶಿಲಾಶಿಲ್ಪಗಳು ಹೊಂದಿವೆ. ಆದ್ದರಿಂದ ಧನವಂತರು ಹಿಂದಿನ ಕಾಲದಲ್ಲಿ ಶಿಲ್ಪಿಗಳನ್ನು ಕರೆಸಿ ಅವರಿಂದಲೇ ದೇವತೆ ಹಾಗೂ ಮತ್ತಿತರ ದೇವಸ್ಥಾನಗಳನ್ನು ಕಟ್ಟಿಸುತ್ತಿದ್ದರು. ಆದ್ದರಿಂದಾಗಿ ಶಿಲ್ಪಿಗಳು ಕೇವಲ ಚಿತ್ರಗಳನ್ನು ಕೊರೆಯುವುದಕ್ಕೆ ಅಷ್ಟೇ ಅಲ್ಲದೆ ನಿರ್ಮಾಣಕ್ಕೂ ಕೂಡ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಆದ್ದರಿಂದ ಶಿಲೆಯನ್ನು ವಿಶೇಷವಾಗಿ ಕೆತ್ತುವವರನ್ನು ಶಿಲ್ಪಿ ಎನ್ನುವ ಹೆಸರಿನಿಂದ ಕರೆಯುತ್ತಾರೆ. ವಾಸ್ತವದಲ್ಲಿ ಆ ಶಿಲ್ಪಿಗಳು ಮರವನ್ನು ಕೆತ್ತುತ್ತಾರೆ ಹಾಗೂ ಮತ್ತಿತರ ವಸ್ತುಗಳಿಂದಲೂ ಕೂಡ ದೇವಾಲಯದಂತಹ ನಿರ್ಮಾಣಗಳನ್ನು ಮಾಡುತ್ತಾರೆ. ಅಂಥವರೆಲ್ಲರ ಪರಿಶ್ರಮದಿಂದ ಈ ದೇವಾಲಯ ಸುಂದರವಾಗಿದೆ. ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ ಜಗದೋದ್ಧಾರಕ ನಮ್ಮ ಉಡುಪಿ ಶ್ರೀಕೃಷ್ಣ. ಜಗದೋದ್ಧಾರಕ ನಮ್ಮ ಉಡುಪಿ ಶ್ರೀಕೃಷ್ಣ. ಕೃಷ್ಣ ನೀ ಬೇಗನೆ ಬಾರು, ಬೇಗನೆ ಬಾರೋ, ಮುಖವನ್ನೇ ತೋರೋ. ಕೃಷ್ಣ ನೀ ಬೇಗನೆ ಬಾರೋ, ಕೃಷ್ಣ ನೀ ಬೇಗನೆ ಬಾರೋ. ನಾರಾಯಣ ನಾರಾಯಣ ಗೋವಿಂದ, ಹರಿ ನಾರಾಯಣ ನಾರಾಯಣ ಗೋವಿಂದ. 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 ನಾರಾಯಣ ಗೋವಿಂದ ಗೋವಿಂದ ಮುಕುಂದ, ನಾರಾಯಣ ಗೋವಿಂದ ಗೋವಿಂದ ಮುಕುಂದ, ಪರತರ ಪರಮಾನಂದ. ನಾರಾಯಣ ನಾರಾಯಣ ಗೋವಿಂದ, ಹರಿ ನಾರಾಯಣ
ಮೊದಲು ಮತ್ಸ್ಯನಾಗಿ ಉದಿಸಿ ಸೋಮನ ಸದಿದು ವೇದಗಳ ತಂದ. ಮೊದಲು ಮತ್ಸ್ಯನಾಗಿ ಉದಿಸಿ ಸೋಮನ ಸದಿದು ವೇದಗಳ ತಂದ. ಮಂದರಧರತಾ ಸಿಂಧುವಿನೊಳಮೃತ ತಂದು ಭಕ್ತರಿಗೆ ಉಣಲೆಂದ. ಮಂದರಧರತಾ ಸಿಂಧುವಿನೊಳಮೃತ ತಂದು ಭಕ್ತರಿಗೆ ಉಣಲೆಂದ. ನಾರಾಯಣ ನಾರಾಯಣ ಗೋವಿಂದ ಮತ್ಸ್ಯ ನಾರಾಯಣ ನಾರಾಯಣ ಗೋವಿಂದ ಪೂರ್ವ ನಾರಾಯಣ ನಾರಾಯಣ ಗೋವಿಂದ. ಭೂಮಿಯ ಕದ್ದ ಖಳನ ಮರ್ದಿಸಿ ಆ ಮಹಾಸತಿಯಳ ತಂದ. ಭೂಮಿಯ ಕದ್ದ ಖಳನ ಮರ್ದಿಸಿ ಆ ಮಹಾಸತಿಯಳ ತಂದ. ದುರುಳ ಹಿರಣ್ಯನ ಕರುಳು ಬಗೆದು ತನ್ನ ಕೊರಳೊಳಗಿಟ್ಟ ಬಗೆಯಿಂದ. ದುರುಳ ಹಿರಣ್ಯನ ಕರುಳು ಬಗೆದು ತನ್ನ ಕೊರಳೊಳಗಿಟ್ಟ ಬಗೆಯಿಂದ. ನಾರಾಯಣ ನಾರಾಯಣ ಗೋವಿಂದ ವರಾಹ ನಾರಾಯಣ ನಾರಾಯಣ ಗೋವಿಂದ ನರಹರಿ ನಾರಾಯಣ ನಾರಾಯಣ ಗೋವಿಂದ. ಪುಟ್ಟನಾಗಿ ಮಹಿ ಕೊಟ್ಟ ಬಲಿಯ ತಲೆ ಮೆಟ್ಟಿ ತುಳಿದ ದಯದಿಂದ. ಪುಟ್ಟನಾಗಿ ಮಹಿ ಕೊಟ್ಟ ಬಲಿಯ ತಲೆ ಮೆಟ್ಟಿ ತುಳಿದ ದಯದಿಂದ. ಧಾತ್ರಿಯೊಳು ಮುನಿ ಪುತ್ರನಾಗಿ ಬಂದು ಕ್ಷತ್ರಿಯರನ್ನೆಲ್ಲ ಕೊಂದ. ಧಾತ್ರಿಯೊಳು ಮುನಿ ಪುತ್ರನಾಗಿ ಬಂದು ಕ್ಷತ್ರಿಯರನ್ನೆಲ್ಲ ಕೊಂದ. ನಾರಾಯಣ ನಾರಾಯಣ ಗೋವಿಂದ ವಾಮನ ನಾರಾಯಣ ನಾರಾಯಣ ಗೋವಿಂದ ಭಾರ್ಗವ ನಾರಾಯಣ ನಾರಾಯಣ ಗೋವಿಂದ. ಮಡದಿಗಾಗಿ ಸರಗಡಲನೆ ಕಟ್ಟಿ ಹಿಡಿದು ರಾವಣನ ಕೊಂದ. ಮಡದಿಗಾಗಿ ಸರಗಡಲನೆ ಕಟ್ಟಿ ಹಿಡಿದು ರಾವಣನ ಕೊಂದ. ಗೋಕುಲದಿ ಪುಟ್ಟಿ ಗೋವುಗಳನೆ ಕಾಯ್ದ ಗೋಪಾಲ ಕೃಷ್ಣ ತ ಬಂದ. ಗೋಕುಲದಿ ಪುಟ್ಟಿ ಗೋವುಗಳನೆ ಕಾಯ್ದ ಗೋಪಾಲ ಕೃಷ್ಣ ತ ಬಂದ. ನಾರಾಯಣ ನಾರಾಯಣ ಗೋವಿಂದ ರಾಮ ನಾರಾಯಣ ನಾರಾಯಣ ಗೋವಿಂದ ಕೃಷ್ಣ ನಾರಾಯಣ ನಾರಾಯಣ ಗೋವಿಂದ. ಛಲದಲ್ಲಿ ತ್ರಿಪುರರ ಸತಿಯರ ವ್ರತದ ಫಲವನಳಿದ ಮುದದಿಂದ. ಛಲದಲ್ಲಿ ತ್ರಿಪುರರ ಸತಿಯರ ವ್ರತದ ಫಲವನಳಿದ ಮುದದಿಂದ. ಹರ
ಧರೆಯೋಳು ಪರಮ ನೀಚರ ಸವರಿ ಕುದುರೆಯೇರಿದ ಕಲಿಚಂದ. ಧರೆಯೋಳು ಪರಮ ನೀಚರ ಸವರಿ ಕುದುರೆಯೇರಿದ ಕಲಿಚಂದ. ನಾರಾಯಣ ನಾರಾಯಣ ಗೋವಿಂದ ಬುದ್ಧ ನಾರಾಯಣ ನಾರಾಯಣ ಗೋವಿಂದ ಕಲ್ಕಿ ನಾರಾಯಣ ನಾರಾಯಣ ಗೋವಿಂದ. ದೂರ ಶ್ರೀ ಪುರಂದರ ವಿಠಲ ಪೋಷಿತ ಭಕ್ತ ಸುವೃಂದ. ದೋಷ ದೂರ ಶ್ರೀ ಪುರಂದರ ವಿಠಲ ಪೋಷಿತ ಭಕ್ತ ಸುವೃಂದ. ದೋಷ ದೂರ ಶ್ರೀ ಪುರಂದರ ವಿಠಲ ಪೋಷಿತ ಭಕ್ತ ಸುವೃಂದ. ದೋಷ ದೂರ ಶ್ರೀ ಪುರಂದರ ವಿಠಲ ಪೋಷಿತ ಭಕ್ತ ಸುವೃಂದ. ನಾರಾಯಣ ನಾರಾಯಣ ಗೋವಿಂದ ಹರಿ ನಾರಾಯಣ ನಾರಾಯಣ ಗೋವಿಂದ. ನಾರಾಯಣ ನಾರಾಯಣ ಗೋವಿಂದ ಹರಿ ನಾರಾಯಣ ನಾರಾಯಣ ಗೋವಿಂದ. ನಾರಾಯಣ ಗೋವಿಂದ ಗೋವಿಂದ ಮುಕುಂದ. ನಾರಾಯಣ ಗೋವಿಂದ ಗೋವಿಂದ ಮುಕುಂದ ಪರತರ ಪರಮಾನಂದ. ನಾರಾಯಣ ನಾರಾಯಣ ಗೋವಿಂದ ಹರಿ ನಾರಾಯಣ ನಾರಾಯಣ ಗೋವಿಂದ. ನಾರಾಯಣ ನಾರಾಯಣ ಗೋವಿಂದ ಬದರಿ ನಾರಾಯಣ ನಾರಾಯಣ ಗೋವಿಂದ. ಪಂಡರಿ ನಾರಾಯಣ ನಾರಾಯಣ ಗೋವಿಂದ. ಉಡುಪಿ ನಾರಾಯಣ ನಾರಾಯಣ ಗೋವಿಂದ. ರಂಗ ನಾರಾಯಣ ನಾರಾಯಣ ಗೋವಿಂದ. ತಿರುಮಲ ನಾರಾಯಣ ನಾರಾಯಣ ಗೋವಿಂದ. ಹರಿ ನಾರಾಯಣ ನಾರಾಯಣ ಗೋವಿಂದ. ಬದರಿ ನಾರಾಯಣ ನಾರಾಯಣ. ಜಗತೋದ್ಧಾರನ ಜಗತೋದ್ಧಾರನ ಆಡಿಸಿದಳೆ ಶೋದೆ. ಜಗತೋದ್ಧಾರನ ಆಡಿಸಿದಳೆ ಶೋದೆ. ಜಗತೋದ್ಧಾರನ ಆಡಿಸಿದಳೆ ಶೋದೆ. ಜಗತೋದ್ಧಾರನ ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ಸೂರ್ಯಪ್ರಭಾ ವಾಹನದಲ್ಲಿ ವಿರಾಜಮಾನನಾಗಿರುವ ಗೋವಿಂದರಾಜನನ್ನು ಸಮೀಪದಿಂದ ನೋಡುವಂತಹ ಅವಕಾಶ ಪ್ರಾಪ್ತವಾಗಿದೆ. ಅನೇಕ ವಿಧವಾದಂತಹ ಸೂರ್ಯನಿಗೆ ಸಂಬಂಧಪಟ್ಟಂತಹ ಜ್ವಾಲೆಯ ಚಿಹ್ನೆಗಳಿಂದ ಕೂಡಿರುವಂತಹ
ಸುಂದರವಾದಂತಹ ಪ್ರಭಾವಳಿಯಲ್ಲಿ ಪರಮಾತ್ಮ ವಿರಾಜಮಾನನಾಗಿದ್ದಾನೆ. ಸೂರ್ಯನ ತತ್ವವನ್ನು ತಿಳಿಯಪಡಿಸುವಂತಹ ರೀತಿಯಲ್ಲಿ ಈ ಸೂರ್ಯಪ್ರಭಾ ವಾಹನ ಇರುವುದನ್ನು ನೀವು ಗಮನಿಸಬಹುದಾಗಿದೆ. ಅರುಣನೇ ಸೂರ್ಯನ ಸಾರಥಿ. ಅರುಣನ ಸಾರಥ್ಯದಲ್ಲಿ ಈ ಒಂದು ಸೂರ್ಯನ ರಥವು ಪರಿಕ್ರಮಿಸುತ್ತಿರುತ್ತದೆ. ನಿರಾಲಂಬವಾದ ದಾರಿಯೇ ಇಲ್ಲದೇ ಇರುವ ಸ್ಥಾನದಲ್ಲಿಯೂ ಕೂಡ ರಥವನ್ನು ಓಡಿಸುವಂತಹ ನೈಪುಣ್ಯ ಅರುಣನಿಗೆ ಪ್ರಾಪ್ತವಾಗಿದೆ. ಸೂರ್ಯನ ರಥಕ್ಕೆ ಒಂದೇ ಒಂದು ಚಕ್ರ, ಅದು ಕಾಲಚಕ್ರ. ಆದ್ದರಿಂದ ಏಕಚಕ್ರದಿಂದ ಕೂಡಿರುವಂತಹ ರಥವನ್ನು ಅರುಣನು ಮುನ್ನಡೆಸುತ್ತಿರುವಾಗ ಸೂರ್ಯನು ಸಮಸ್ತ ಜಗತ್ತಿಗೂ ತನ್ನ ಪ್ರಭೆಯನ್ನು, ಪ್ರಭಾವಳಿಯನ್ನು ಬೀರುತ್ತಾ ನಿರಂತರವಾಗಿ ಸಂಚರಿಸುತ್ತಾನೆ. ಸೂರ್ಯನ ಸಂಚಾರಕ್ಕೆ ಅಡೆತಡೆಗಳಿಲ್ಲ, ಸೂರ್ಯನ ಸಂಚಾರಕ್ಕೆ ವಿರಾಮವಿಲ್ಲ. ಆದ್ದರಿಂದ ನಿರಂತರವಾಗಿ ಕಾಲಚಕ್ರಕ್ಕೆ ಸೂರ್ಯನೇ ಕೇಂದ್ರಬಿಂದುವಾಗಿದ್ದಾನೆ. ಆದ್ದರಿಂದ ಸೂರ್ಯನನ್ನು ಆಧಾರವಾಗಿ ಇರಿಸಿಕೊಂಡು ಕಾಲವನ್ನು ಲೆಕ್ಕಿಸುವಂತಹ ಪದ್ಧತಿ ಪ್ರಾಚೀನವಾದದ್ದು, ಅದು ಹೆಚ್ಚು ನಿಖರವಾದದ್ದು. ಚಂದ್ರನ ಸಂಚಾರವನ್ನು ಅನುಸರಿಸಿ ನಡೆಸುವಂತಹ ಕಾಲಗಣನೆಗಿಂತಲೂ ಸೂರ್ಯನನ್ನು ಪ್ರಧಾನವಾಗಿಸಿ ನಡೆಸುವಂತಹ ಕಾಲಗಣನೆ ಹೆಚ್ಚು ನಿಖರವಾದದ್ದೆಂದು ಭಾವಿಸಲಾಗುತ್ತದೆ. ಆದ್ದರಿಂದಾಗಿ ಈ ಸೂರ್ಯನ ಸಂಚಾರವೆನ್ನುವುದು ಅತ್ಯಂತ ಮುಖ್ಯವಾದದ್ದು. ಆ ಸೂರ್ಯನ ಸಂಚಾರವನ್ನು ಆಧಾರವಾಗಿರಿಸಿಕೊಂಡು ಸೌರಮಾನ ಎನ್ನುವಂಥ ಹೆಸರಿನ ಕಾಲಗಣನೆಯ ಪದ್ಧತಿ ನಮ್ಮಲ್ಲಿ ಕಂಡುಬರುತ್ತದೆ. ಸೂರ್ಯನ ಕಾಲಗಣನೆಗೆ ಅನುಸಾರವಾಗಿ ತಿಂಗಳುಗಳ ಗಣನೆ, ಅಯನಗಳ ಗಣನೆ, ವರ್ಷಗಳ ಗಣನೆ ಇವೆಲ್ಲವೂ ಕೂಡ ನಮ್ಮಲ್ಲಿ ನಡೆದುಕೊಂಡು ಬಂದಿವೆ. ಸೂರ್ಯೋದಯ ಹಾಗೂ ಸೂರ್ಯಾಸ್ತಮಾನ ಇವೆರಡೂ ಕೂಡ ವರ್ಷದ ಎಲ್ಲ ಸಮಯಗಳಲ್ಲಿಯೂ ಸಮಾನವಾಗಿ ಇರುವಂತಹದ್ದಲ್ಲ. ಅವುಗಳಲ್ಲಿ ಬದಲಾವಣೆಗಳು ಬರುತ್ತಿರುತ್ತವೆ. ಅದಕ್ಕನುಗುಣವಾದಂತಹ ರೀತಿಯಲ್ಲಿ ದಿನಗಳ ಲೆಕ್ಕವನ್ನು ಮಾಡಲಾಗುತ್ತದೆ. ಹೀಗೆ ಆ ಸೂರ್ಯನ ಕಾರಣದಿಂದ, ಸೂರ್ಯನ ಪ್ರಧಾನವಾದಂತಹ ಕಾರಣದಿಂದ ಅನೇಕ ವಿಧವಾದಂತಹ ಪ್ರಕ್ರಿಯೆಗಳನ್ನು ನಿರ್ವಹಿಸಿಕೊಂಡು ಬಂದಿರುವುದನ್ನು ನಾವು ನೋಡಬಹುದು. ಅದೇ ರೀತಿಯಲ್ಲಿ ಸೂರ್ಯನ ಬೆಳಕಿನಿಂದ ಬೆಳಗುವಂತಹ ಚಂದ್ರನನ್ನು ಆಧಾರವಾಗಿರಿಸಿಕೊಂಡು ಕೂಡ ಚಾಂದ್ರಮಾನ ಎನ್ನುವಂತಹ ಕಾಲಮಾನ ಪದ್ಧತಿ ಇದೆ. ಇವೆರಡರಲ್ಲಿಯೂ ವ್ಯತ್ಯಾಸವಿದ್ದರೂ ಕೂಡ ಈ ಎರಡನ್ನೂ ಕೂಡ ಜನರು ವಿಶೇಷವಾಗಿ ಆಧರಿಸಿಕೊಂಡು ಬಂದಿದ್ದಾರೆ. ಸೌರಮಾನವನ್ನು ಪ್ರಧಾನವಾಗಿರಿಸಿಕೊಂಡು ಲೆಕ್ಕವನ್ನು, ತಿಂಗಳುಗಳನ್ನು ಲೆಕ್ಕಿಸುವಂತಹ ವಿಧಿ ದಕ್ಷಿಣ ಭಾರತದಲ್ಲಿದೆ. ಅವರೂ ಕೂಡ ಚಾಂದ್ರಮಾನದ ಕೆಲವು ಪದ್ಧತಿಗಳನ್ನು, ತಿಥಿಗಳನ್ನು ನಿರ್ಣಯಿಸುವಂತಹ ಸಂದರ್ಭಗಳಲ್ಲಿ ಅವುಗಳನ್ನು ಆಧಾರವಾಗಿರಿಸಿಕೊಂಡೇ ಮುನ್ನಡೆಯುತ್ತಾರೆ. ಅನೇಕ ಪರ್ವದಿನಗಳು ಚಾಂದ್ರಮಾನಕ್ಕೆ ಸಂಬಂಧಪಟ್ಟವುಗಳು, ಅವುಗಳನ್ನು ಕೂಡ ಆಚರಿಸುತ್ತಾರೆ. ಅದೇ ರೀತಿಯಲ್ಲಿ ಚಾಂದ್ರಮಾನವನ್ನೇ ಪ್ರಧಾನವಾಗಿರಿಸಿಕೊಂಡಂತಹ ಅನೇಕರು ಸೌರಮಾನದ ಪ್ರಕಾರ ಬರುವಂತಹ ಸಂಕ್ರಾಂತಿ ಮೊದಲಾದವುಗಳನ್ನು ತಪ್ಪದೇ ಆಚರಿಸುತ್ತಾರೆ. ಆದ್ದರಿಂದ ಒಂದನ್ನು ಪ್ರಧಾನವಾಗಿಸಿ ಇನ್ನೊಂದು ಅಪ್ರಧಾನವಾಗಿರಿಸಿಕೊಂಡು ಕಾಲವನ್ನು ಲೆಕ್ಕಿಸುವಂತಹ ಪದ್ಧತಿ ನಮ್ಮ ದೇಶದಲ್ಲಿರುವುದನ್ನು ನಾವು ನೋಡಬಹುದಾಗಿದೆ. ಅಂತಹ ಮಹತ್ವಪೂರ್ಣವಾದ ಕಾಲಕ್ಕೆ ಪ್ರತಿರೂಪವಾಗಿ, ಕಾಲಕ್ಕೆ ಸಾಕ್ಷೀಭೂತನಾಗಿರುವಂತಹ ಸೂರ್ಯನನ್ನು ತಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಸೂರ್ಯನನ್ನು ವಿಶೇಷವಾಗಿ ಕರ್ಮಸಾಕ್ಷಿ ಎಂದು ಕರೆಯುತ್ತಾರೆ. ನಾವು ಮಾಡುವಂತಹ ಎಲ್ಲ ಕರ್ಮಗಳಿಗೆ ಸೂರ್ಯನು ಪ್ರಥಮ ಸಾಕ್ಷಿಯಾಗಿರುತ್ತಾನೆ. ಆದ್ದರಿಂದಾಗಿ ಎಲ್ಲ ಕರ್ಮಗಳಿಗೂ ಸಾಕ್ಷೀಭೂತನಾಗಿರುವಂತಹ ಆ ಸೂರ್ಯನು ನಮ್ಮ ಹೃದಯದಲ್ಲಿ ವಿಶೇಷವಾಗಿ ಶಕ್ತಿಯನ್ನು ತುಂಬುವವನಾಗಿದ್ದಾನೆ. ನಮ್ಮ ಶರೀರದಲ್ಲಿಯೂ ಕೂಡ
ಆ ಸೂರ್ಯನ ಶಕ್ತಿಯನ್ನು ಗ್ರಹಿಸುವಂತಹ ಒಂದು ವಿಶೇಷವಾದ ಪ್ರಭಾವ ಶಕ್ತಿ ನಮ್ಮಲ್ಲಿ ಅಡಕವಾಗಿದೆ. ಆದ್ದರಿಂದಲೇ ಆ ಸೂರ್ಯನ ಶಕ್ತಿಗೆ ಅಥವಾ ಸೂರ್ಯನ ಪ್ರಭಾವಕ್ಕೆ ಸ್ಪಂದಿಸುವಂತಹ ಒಂದು ಗುಣವು ಎಲ್ಲ ಜೀವಿಗಳಲ್ಲಿಯೂ ಕೂಡ ಇರುವುದನ್ನು ನಾವು ಗಮನಿಸಬಹುದು. ಅನೇಕ ಪ್ರಾಣಿಗಳು ಸೂರ್ಯನ ಆ ಬಿಸಿಲಿನಲ್ಲಿ ಇದ್ದಾಗ ಮಾತ್ರವೇ ವಿಶೇಷವಾದಂತಹ ಚಟುವಟಿಕೆಗಳನ್ನು ಮಾಡುತ್ತವೆ. ವಿಶೇಷವಾಗಿ ಹಾವುಗಳು ಸೂರ್ಯನ ಕಿರಣದಿಂದ ಶಕ್ತಿಯನ್ನು ಪಡೆಯುತ್ತವೆ. ಸೂರ್ಯಕಿರಣವು ಬರುವವರೆಗೂ ಅವುಗಳು ನಿಶ್ಚೇಷ್ಟಿತವಾಗಿರುವುದನ್ನು ಗಮನಿಸಬಹುದು. ಹಾಗೆಯೇ ಜೀವಿಗಳಲ್ಲಿ ವಿಶೇಷವಾದಂತಹ ಪ್ರಭಾವವನ್ನು ಉಂಟುಮಾಡುವ ಆ ಸೂರ್ಯನ ಉಪಾಸನೆ ಅತ್ಯಂತ ಮುಖ್ಯವಾದದ್ದು. ವಿಶೇಷವಾಗಿ ಗಾಯತ್ರಿ ಮಂತ್ರವು ಸವಿತೃದೇವತಾತ್ಮಕವಾದದ್ದು. ಸವಿತಾ ಎನ್ನುವಂತಹ ಹೆಸರು ಸೂರ್ಯನದ್ದು. ಆದ್ದರಿಂದ ಸವಿತೃದೇವತೆ ಅಂದರೆ ಸೂರ್ಯನೇ ಪ್ರಧಾನವಾದ ದೇವತೆಯಾಗಿರುವಂತಹ ಮಂತ್ರ ಗಾಯತ್ರಿ ಛಂದಸ್ಸಿನಲ್ಲಿ ನಿಬದ್ಧವಾದಂತಹ ಮಂತ್ರ. ಆದ್ದರಿಂದ ಗಾಯತ್ರಿ ಛಂದಸ್ಸಿನಲ್ಲಿ ವಿಶ್ವಾಮಿತ್ರ ಋಷಿಗಳಿಂದ ನಮಗೆ ಕೊಡಲ್ಪಟ್ಟಿರುವ ಗಾಯತ್ರಿ ಮಂತ್ರ ಎನ್ನುವ ಹೆಸರಿನಿಂದಲೇ ಪ್ರಸಿದ್ಧವಾದಂತಹ ಮಂತ್ರವನ್ನು ಸಂಧ್ಯಾಕಾಲಗಳಲ್ಲಿ ಉಪಾಸಿಸಿಕೊಂಡು ಬಂದಿರುವುದು ಅತ್ಯಂತ ಪ್ರಾಚೀನವಾದಂತಹ ಪದ್ಧತಿಯಾಗಿದೆ. ಅಂದಿನಿಂದ ಇಂದಿನವರೆಗೆ ನಿರಂತರವಾಗಿ ಆ ಸಂಪ್ರದಾಯ ಅವಿಚ್ಛಿನ್ನವಾಗಿ ಎಲ್ಲ ಮತಗಳಲ್ಲಿಯೂ ಕೂಡ ಇರುವುದನ್ನು ನಾವು ನೋಡುತ್ತೇವೆ. ಅಂದರೆ ಸೂರ್ಯನ ಗಮನಾಗಮನಗಳಿಗೆ, ಸೂರ್ಯನ ಉದಯ ಅಸ್ತಮಾನಗಳಿಗೆ ಇರುವಂತಹ ಪ್ರಾಧಾನ್ಯತೆ ಅದು. ಜಗತ್ತಿನ ಎಲ್ಲ ಜನರು ಯಾವುದೋ ಒಂದು ವಿಧವಾಗಿ ಆ ಸೂರ್ಯದ ಉದಯ ಹಾಗೂ ಅಸ್ತಮಾನ ಸಂದರ್ಭಗಳನ್ನು ಅತ್ಯಂತ ಮುಖ್ಯವಾದಂತಹ ಪರ್ವಕಾಲವೆಂದು ಪರಿಗಣಿಸುತ್ತಾರೆ. ಅದಕ್ಕನುಗುಣವಾದಂತಹ ರೀತಿಯಲ್ಲಿ ಭಗವಂತನನ್ನು ಸ್ಮರಿಸುವಂತಹ ಪ್ರಕ್ರಿಯೆಯನ್ನು ಕೂಡ ನಾವು ನೋಡುತ್ತೇವೆ. ಸೂರ್ಯನ ಉದಯದ ಸಂದರ್ಭದಲ್ಲಿ ಅರ್ಘ್ಯಪ್ರದಾನವನ್ನು ಮಾಡುವುದರ ಮೂಲಕ ಸೂರ್ಯನಿಗೆ ಸ್ವಾಗತವನ್ನು ಹೇಳುತ್ತಾ, ಸಾಯಂಕಾಲದಲ್ಲಿ ಸೂರ್ಯಾಸ್ತಮಾನವಾಗುವಂತಹ ಸಂದರ್ಭದಲ್ಲಿ ಅರ್ಘ್ಯಪ್ರದಾನವನ್ನು ಮಾಡುವುದರ ಮೂಲಕ ಸೂರ್ಯನಿಗೆ ಧನ್ಯವಾದಗಳನ್ನು ತಿಳಿಯಪಡಿಸುವಂತಹ ಪ್ರಕ್ರಿಯೆ ಸಂಧ್ಯಾವಂದನೆಯಲ್ಲಿ ಪ್ರಧಾನವಾದ ಭಾಗವಾಗಿದೆ. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ಅರ್ಘ್ಯಪ್ರದಾನವನ್ನು ಮಾಡುವುದು ಅತ್ಯಂತ ಮುಖ್ಯವೆಂದು ಭಾವಿಸಲಾಗುತ್ತದೆ. ಜಪ ಮೊದಲಾದವುಗಳು ಸ್ವಲ್ಪ ಕಾಲಾತಿಕ್ರಮಣವನ್ನು ಪಡೆದರೂ ಅವರಿಗೆ ಪ್ರಾಯಶ್ಚಿತ್ತವನ್ನು ಹೇಳಲಾಗಿಲ್ಲ. ಆದರೆ ಅರ್ಘ್ಯಪ್ರದಾನದಲ್ಲಿ ಕಾಲಾತಿಕ್ರಮಣವಾದರೆ ಅದಕ್ಕೆ ಪ್ರಾಯಶ್ಚಿತ್ತ ಅರ್ಘ್ಯವನ್ನು ಕೊಡುವುದು ಸಂಧ್ಯಾವಂದನೆಯ ಪ್ರಕ್ರಿಯೆಯಲ್ಲಿ ಮುಖ್ಯವಾದದ್ದಾಗಿ ಕಂಡುಬರುತ್ತದೆ. ಆದ್ದರಿಂದಾಗಿ ಸೂರ್ಯನ ಉದಯ ಹಾಗೂ ಅಸ್ತಮಾನಗಳು ಇವೆರಡೂ ಕೂಡ ಪಂಚಾಂಗಗಳಲ್ಲಿ ಸ್ಫುಟವಾಗಿ ಸ್ಥಾನಕ್ಕೆ ಅನುಗುಣವಾಗಿ ಪ್ರದೇಶಗಳಿಗೆ ಅನುಸಾರವಾಗಿ ಲಿಖಿಸಲ್ಪಡುತ್ತದೆ. ಸೂರ್ಯನ ಉದಯದಿಂದ ದಿನದ ಆರಂಭ ಎನ್ನುವಂತಹ ಪರಿಗಣನೆ ಇದೆ. ಆದ್ದರಿಂದ ಸೂರ್ಯೋದಯದಿಂದ ಹಿಡಿದು ಮತ್ತೆ ಮುಂಬರುವಂತಹ ಸೂರ್ಯೋದಯದವರೆಗೆ ಒಂದು ದಿನವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಈ ಉದಯ ಅಸ್ತಮಾನಗಳು ಅತ್ಯಂತ ಮುಖ್ಯವಾದಂತಹ ಘಟ್ಟಗಳು. ಆದ್ದರಿಂದ ಇದನ್ನು ಸಂಧ್ಯಾಕಾಲ ಎಂದು ಕರೆದಿದ್ದಾರೆ. ಆದ್ದರಿಂದ ಇಂತಹ ವಿಶಿಷ್ಟವಾದಂತಹ ಸಂಧ್ಯಾಕಾಲದಲ್ಲಿ ಯಾರು ಮನಸ್ಸು ಇಂದ್ರಿಯಗಳನ್ನು ನಿಗ್ರಹಿಸಿ ಏಕಾಗ್ರತೆಯನ್ನು ಸಾಧಿಸುತ್ತಾರೆಯೋ ಅಂಥವರು ವಿಶೇಷವಾದಂತಹ ಅನುಗ್ರಹವನ್ನು ಪಡೆಯುತ್ತಾರೆ, ಅಭ್ಯುನ್ನತೆಯನ್ನು ಪಡೆಯುತ್ತಾರೆ. ಯಾರು ಸೂರ್ಯೋದಯದ ನಂತರವೂ ಕೂಡ ನಿದ್ರೆಯಿಂದ ಏಳುವುದಿಲ್ಲವೋ ಅಂಥವರು ಉದ್ಧಾರವಾಗುವುದು ಕಷ್ಟ. ಯಾರು ಸೂರ್ಯನ ಉದಯಕ್ಕಿಂತಲೂ ಮುಂಚಿತವಾಗಿ ತಮ್ಮ ಚಟುವಟಿಕೆಗಳನ್ನು ಪ್ರಾರಂಭಿಸಿಕೊಳ್ಳುತ್ತಾರೆಯೋ ಅಂಥವರು ದಿನೇ ದಿನೇ ವೃದ್ಧಿಯನ್ನು ಹೊಂದುತ್ತಾರೆ ಎನ್ನುವುದು ಲೋಕದಲ್ಲಿ ರೂಢವಾದಂತಹ ಒಂದು ಆಚಾರ, ರೂಢವಾದಂತಹ ಒಂದು ಪದ್ಧತಿ. ಆದ್ದರಿಂದ ಆರೋಗ್ಯದ ದೃಷ್ಟಿಯಿಂದ, ಮನಸ್ಸಿನ ದೃಷ್ಟಿಯಿಂದ, ವ್ಯವಹಾರದ ದೃಷ್ಟಿಯಿಂದ ಎಲ್ಲ ಪ್ರಕಾರವಾಗಿಯೂ ಕೂಡ ಆ ಸೂರ್ಯನನ್ನು ಉಪಾಸನೆ ಮಾಡುವುದು, ಆ ಸೂರ್ಯನನ್ನು ಆರಾಧಿಸುವುದು
ಆ ಸೂರ್ಯನ ದಿವ್ಯ ಶಕ್ತಿಯ, ಆ ಸೌರಶಕ್ತಿಯ ಪ್ರಭಾವದಿಂದ ನಮ್ಮನ್ನು ನಾವು ಕಾಪಾಡಿಕೊಳ್ಳುವುದು, ನಮ್ಮ ಆತ್ಮಬಲವನ್ನು ಹೆಚ್ಚಿಸಿಕೊಳ್ಳುವುದು, ಇವೆಲ್ಲವೂ ಕೂಡ ಅತ್ಯಂತ ಮುಖ್ಯವಾದದ್ದು. ಜಾತಕದಲ್ಲಿಯೂ ಕೂಡ ಸೂರ್ಯಗ್ರಹದ ಪ್ರಭಾವದ ಬಗ್ಗೆ ವಿಶೇಷವಾಗಿ ಹೇಳಲಾಗುತ್ತದೆ. ಸೂರ್ಯನ ವಿಶೇಷವಾದಂತಹ ಒಂದು ಪ್ರಭಾವ ಅತ್ಯಂತ ಮುಖ್ಯವಾದದ್ದು. ಆ ಸೂರ್ಯನ ಪ್ರಭಾವದ ಕಾರಣದಿಂದಾಗಿ ಅನೇಕ ವಿಧವಾದಂತಹ ಬದಲಾವಣೆಗಳು ನಡೆಯುತ್ತವೆ. ಸೂರ್ಯ ದಶೆಯು ಅತ್ಯಂತ ಪ್ರಧಾನವಾದಂತಹ ದಶಾಭಾಗವಾಗಿ ಪರಿಗಣಿಸಲ್ಪಡುತ್ತದೆ. ಆದ್ದರಿಂದ ಅಂತಹ ಸೂರ್ಯನ ಅನುಗ್ರಹ ನಮಗೆ ಅತ್ಯಂತ ಮುಖ್ಯವಾದದ್ದು. ತೀಕ್ಷ್ಣವಾದಂತಹ ಕಿರಣಗಳಿಂದ ಕೂಡಿರುವಂತಹ ಸೂರ್ಯನು ನಮ್ಮಲ್ಲಿ ತೀಕ್ಷ್ಣವಾದಂತಹ ಪ್ರಭಾವವನ್ನು ಉಂಟು ಮಾಡುವುದರಿಂದಾಗಿ ಆ ಸೂರ್ಯನನ್ನು ವಿಶೇಷವಾದಂತಹ ರೀತಿಯಲ್ಲಿ ಆರಾಧಿಸುವಂತಹ ಅನಿವಾರ್ಯತೆಯನ್ನು ಪ್ರತಿಪಾದಿಸಿದ್ದಾರೆ. ಅಂತಹ ಮಹತ್ವಪೂರ್ಣವಾದಂತಹ ವೈಭವದೊಂದಿಗೆ ಶೋಭಿಸುತ್ತಿರುವ ಆ ಪರಮಾತ್ಮನ ಮಂಗಳಕರವಾದಂಥ ವೈಭವವನ್ನು ಸದಾ ಸ್ಮರಿಸುತ್ತಾ ನಾವು ಕೃತಾರ್ಥರಾಗೋಣ. ಶ್ರೀ ವೆಂಕಟಾಚಲಾಧೀಶ್ವರನ ದಿವ್ಯ ಸ್ಥಾನದ ಬುಡದಲ್ಲಿ ಶೋಭಿಸುವಂತಹ ಗೋವಿಂದರಾಜ ಮಂದಿರದ ಸೂರ್ಯಪ್ರಭಾ ವಾಹನ ಸೇವೆಯನ್ನು ತಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಸೂರ್ಯಪ್ರಭಾ ವಾಹನ ಸೇವಾ ವೈಭವ ಅತ್ಯಂತ ಶೋಭಾಯಮಾನವಾಗಿ ನಡೆದು ಬರುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಅರುಣನನ್ನು ಸಾರಥಿಯಾಗಿರಿಸಿಕೊಂಡು ಭಕ್ತರನ್ನು ಅನುಗ್ರಹಿಸುತ್ತಿರುವ ಮುಂಬರುತ್ತಿರುವ ಗೋವಿಂದರಾಜನು ನಮ್ಮನ್ನು ರಕ್ಷಿಸಲಿ. ಹರಿನಿರ್ಮಾಲ್ಯವನೊಲ್ಲದ ಮೂಗು ಉಳ್ಳ ಮೂಲಂಗಿ ತಿಂಬುವ ತೇಗು, ಹರಿನಿರ್ಮಾಲ್ಯವನೊಲ್ಲದ ಮೂಗು ಉಳ್ಳ ಮೂಲಂಗಿ ತಿಂಬುವ ತೇಗು, ನರಕಾಸುರನ ಅರೆದ ಮೂಗು ದಿಕ್ಕಿಲ್ಲದ ಕೂಗು, ರಂಗಯ್ಯ ಹರಿಹರಿ ಗೋವಿಂದ. ರಂಗಯ್ಯ ಹರಿ ಹರಿ ಗೋವಿಂದ, ರಂಗಯ್ಯ ಹರಿ ಹರಿ ಗೋವಿಂದ, ರಂಗಯ್ಯ ಹರಿ ಹರಿ ಗೋವಿಂದ. ಹರಿ ನೈವೇದ್ಯವನೊಲ್ಲದ ಹೊಟ್ಟೆ ಅಗಸರ ಮನೆಯ ಮೈಲಿಗೆ ಬಟ್ಟೆ, ಹರಿ ನೈವೇದ್ಯವನೊಲ್ಲದ ಹೊಟ್ಟೆ ಅಗಸರ ಮನೆಯ ಮೈಲಿಗೆ ಬಟ್ಟೆ, ಹರಿಯ ಬಿಟ್ಟರೆ ನೀ ಕೆಟ್ಟೆ ನರಕದ ಮೊಟ್ಟೆ, ರಂಗಯ್ಯ ಹರಿಹರಿ ಗೋವಿಂದ. ರಂಗಯ್ಯ ಹರಿ ಹರಿ ಗೋವಿಂದ, ರಂಗಯ್ಯ ಹರಿ ಹರಿ ಗೋವಿಂದ, ರಂಗಯ್ಯ ಹರಿ ಹರಿ ಗೋವಿಂದ. ಹರಿಯಾತ್ರೆಯನೇ ಮಾಡದ ಕಾಲು ಗೋಪುರದೊಳಗಿನ ಗೊಂಬೆಯ ಕಾಲು, ಹರಿಯಾತ್ರೆಯನೇ ಮಾಡದ ಕಾಲು ಗೋಪುರದೊಳಗಿನ ಗೊಂಬೆಯ ಕಾಲು, ಎರಡು ಜೋಡು ನವಿಲಿನ ಕಾಲು ಶುನಕದ ಹಿಂಗ.
ರಾಮ